ವಿಟ್ಲ ಗ್ರಾಮೀಣ ಸಹಕಾರಿ ಸಂಘದ ನೂತನ 5ನೇ ಶಾಖೆಯು ಉಪ್ಪಿನಂಗಡಿಯ ಗಾಂಧಿ ಪಾರ್ಕ್ನ ರಾಮಗೋಪಾಲ ಕಾಂಪ್ಲೆಕ್ಸ್ನ ಪ್ರಥಮ ಮಹಡಿಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಎಚ್ ಜಗನ್ನಾಥ ಸಾಲೇನ್ ವಹಿಸಿದರು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ದೀಪ ಪ್ರಜ್ವಲನೆ ನೆರವೇರಿಸಿ ನೂತನ ಶಾಖಾ ಕಚೇರಿಯನ್ನು ಉದ್ಘಾಟಿಸಿದರು. ಮಾಜಿ ಶಾಸಕ ಸಂಜೀವ ಮಠಂದೂರು ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದರು. ಸಹಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷ ಹಾಗೂ ಉಪ್ಪಿನಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಕೆವಿ ಪ್ರಸಾದ್ ಅವರು ಶಾಖೆಯ ಗಣಕೀಕರಣ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಮಗೋಪಾಲ ಕಾಂಪ್ಲೆಕ್ಸ್ನ ಕಟ್ಟಡ ಮಾಲೀಕರಾದ ಕೆ ರಾಜೇಶ್ ನಾಯಕ್, ಸಂಘದ ಉಪಾಧ್ಯಕ್ಷ ಮನೋರಂಜನ್ ಕೆಆರ್ ಸೇರಿದಂತೆ ನಿರ್ದೇಶಕರು, ಸಿಬ್ಬಂದಿ ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿರ್ದೇಶಕಿಯರಾದ ಜಯಂತಿ ಎಚ್ ರಾವ್ ಮತ್ತು ಶುಭಲಕ್ಷ್ಮಿ ರಾವ್ ಪ್ರಾರ್ಥಿಸಿದರು. ನಿರ್ದೇಶಕ ಮೋಹನ್ ಕೆಎಸ್ ಸ್ವಾಗತಿಸಿ ಪ್ರಸ್ತಾವನೆಗೈದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಮುರಳಿ ಶ್ಯಾಮ್ ವಂದಿಸಿದರು. ಮಹೇಶ್ ಕುಮಾರ್ ವಿಟ್ಲ ಕಾರ್ಯಕ್ರಮ ನಿರೂಪಿಸಿದರು. ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ. ಪಾವನಗೊಳಿಸು ಈ ಶಾಂತಿಧಾಮ, ಪಾವನಗೊಳಿಸು ಈ ಶಾಂತಿಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ಗಣಪತಿ ದೇವರ ಸ್ಮರಣೆ ಮಾಡುತ್ತಾ ವಿಟ್ಲ ಸೀಮೆಯ ಆರಾಧ್ಯ ಮೂರ್ತಿ ಶ್ರೀ ಉಳ್ಳಲ್ತಿ ಪಂಚಲಿಂಗೇಶ್ವರ ದೇವರು ಹಾಗೂ ಪುತ್ತೂರು ಸೀಮೆಯ ಶ್ರೀ ಮಹಾತೋಬರ್ ಮಹಾಲಿಂಗೇಶ್ವರ ದೇವರನ್ನು, ಹಾಗೆ ಈ ಎರಡು ನದಿಗಳ ಮಧ್ಯದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸಹಸ್ರಲಿಂಗೇಶ್ವರ ದೇವರು, ಹಾಗೆ ನಾವು ನಮ್ಮ ಮನದಲ್ಲಿ ಕುಟುಂಬದಲ್ಲಿ ನೆನೆಸಿಕೊಂಡು ಬಂದಂಥ ಎಲ್ಲ ದೇವರುಗಳನ್ನು ಮುಂದಿಟ್ಟುಕೊಂಡು ಆ ಎಲ್ಲ ದೇವರುಗಳ ಆಶೀರ್ವಾದಗಳನ್ನು
ಬೇಡಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು ಹಾಗೆ ಮುಖ್ಯ ಅತಿಥಿಗಳೇ, ನಿರ್ದೇಶಕ ಬಂಧುಗಳೇ, ಸದಸ್ಯ ಮಿತ್ರರೇ, ಗ್ರಾಹಕರೇ, ಮಾಧ್ಯಮ ಮಿತ್ರರೇ, ಬಂದಂಥ ಎಲ್ಲ ಬಂಧು ಭಗಿನಿಯರಿಗೆ ಗ್ರಾಮೀಣ ಸಹಕಾರಿ ಸಂಘದ ಹೃತ್ಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ದೀಪ ಪ್ರಜ್ವಲನ ಮಾಡುವಾಗ ಬೆಳಕು ಯಾವ ರೀತಿಯಲ್ಲಿ ಇಡೀ ಪರಿಸರವನ್ನು ವಿಸ್ತರಿಸ್ತದೋ ಅದೇ ರೀತಿ ಬಹಳ ಆಶಯದ ಜೊತೆಗೆ ಈ 5ನೇ ಶಾಖೆಯನ್ನು ಉಪ್ಪಿನಂಗಡಿಯಲ್ಲಿ ವಿಟ್ಲ ಗ್ರಾಮೀಣ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ನಿರ್ಧರಿಸಿ ಇಲ್ಲಿ ಪ್ರಾರಂಭಿಸಿದ್ದಾರೆ. ಅವರು ಯಾವ ಕನಸನ್ನು, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದ್ದರೋ ಊರವರ ಎಲ್ಲರ ಸಹಕಾರದಿಂದ ಅದು ಒಳ್ಳೆಯ ರೀತಿಯಲ್ಲಿ ಬೆಳಗಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿಯ ಇದರ ಬೆಳವಣಿಗೆಯನ್ನು ಹೇಳುವಾಗ ಒಂದು ಮಾತು ಹೇಳಿದರು ಅವರು, ನಾವು ನಿಧಾನ ಯಾವತ್ತಿದ್ದರೂ ಸುರಕ್ಷಿತ ಕೂಡ, ನಿಧಾನವೇ ಪ್ರಧಾನ ಅಂಥೇಳಿ ಹೇಳ್ತಾರೆ. ಹೆಜ್ಜೆ ಇಡುವುದರ ಮೊದಲು ಆಲೋಚನೆ ಮಾಡಿ ಇಡಬೇಕು ಅಂತ ಹೇಳುವಂಥದ್ದೇ ನಮ್ಮ ಹಿರಿಯರು ಹೇಳಿಕೊಟ್ಟದ್ದು. ಒಮ್ಮೊಮ್ಮೆ ಬಹಳ ವೇಗದಲ್ಲಿ ಹೋದಾಗ ಅನಿರೀಕ್ಷಿತಗಳು, ತುಂಬ ಅನಪೇಕ್ಷಿತ ಘಟನೆಗಳು ನಡೀತದೆ. ಈ ದೃಷ್ಟಿಯಲ್ಲಿ ನಿಧಾನವಾಗಿಯೇ ಬೆಳೆಯುವಂತಹ ದೃಷ್ಟಿಯಲ್ಲಿ ತುಂಬ ಯೋಚನೆ ಮಾಡಿ ಹೆಜ್ಜೆಯನ್ನು ಇಟ್ಟುಕೊಂಡಿದ್ದೀರಿ. ಉಜಿರೆ ಹೆಸರು 2 ಬಾರಿ ಪ್ರಸ್ತಾಪ ಆದದ್ರಿಂದಾಗಿ ನಾನು ಉಜಿರೆಯವ. ಹಾಗಾಗಿ ಉಜಿರೆಗೂ ಸಾಧ್ಯವಾದಷ್ಟು ಬೇಗ ಈ ವಿಟ್ಲದ ಶಾಖೆ ಉದ್ಘಾಟನೆ ಆಗಲಿ ಅಂತ ಹೇಳಿಕೊಂಡು ಅದಕ್ಕೂ ನಾನು ಉಜಿರೆಗೆ ಸ್ವಾಗತವನ್ನು ಮಾಡ್ತೇನೆ. ಸಹಕಾರಿಗಳ ಬಗ್ಗೆ ನನಗಿಂತ ಹೆಚ್ಚು ಸಂಜೀವ್ ಮಠಂದೂರು ಮಾತಾಡ್ತಾರೆ. ನಾನು ಸಹಕಾರಿಯೇ ಅಂತ ಹೇಳಿದರೆ ನೀವು ಕರೆದರೆ ಬಂದು ನಿಮ್ಮ ಜೊತೆ ಸಹಕರಿಸುವಷ್ಟರ ಮಟ್ಟಿಗೆ ಸಹಕಾರಿ. ಆದರೆ ಸಹಕಾರಿ ಸಂಘದ ವಿಷಯದ ಬಗ್ಗೆ ಯಾಕೆಂದರೆ ನಾನು ಯಾವುದೇ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಲಿ ಆಗಿ ಅನುಭವ ಇಲ್ಲ. ಆದರೆ ಒಂದಂತೂ ಅರ್ಥ ಮಾಡಿಕೊಂಡಿದ್ದೇನೆ, ಜನರ ಜೀವನದ ಎಲ್ಲ ಬೆಳವಣಿಗೆಯಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿಗಿಂತಲೂ ಹೆಚ್ಚು ವಿಶ್ವಾಸಯುತವಾಗಿ ಜನರ ವಿಶ್ವಾಸವನ್ನು ಪಡ್ಕೊಂಡಿರುವಂಥದ್ದು ಇದು ಸಹಕಾರಿ ಕ್ಷೇತ್ರ ಅಂತ ಹೇಳುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳ್ತೇನೆ. ನಾನು ತುಂಬ ಸಹಕಾರಿ ಬ್ಯಾಂಕ್ಗಳ ಕಾನೂನು ಮಾಹಿತಿ ನೀಡುವಂತಹ ಪ್ಯಾನಲಲ್ಲಿ ಇದ್ದೇನೆ. ಜನ ಬರುವಾಗ ಅವರು ಯಾವ ಭಾವನೆಯ ಜೊತೆಗೆ ಕಾನೂನಿನ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮಲ್ಲಿ ಬರ್ತಾರೆ, ಬ್ಯಾಂಕಿಂದ ಕಳಿಸ್ಕೊಡ್ತಾರೆ, ಸಹಕಾರಿ ಬ್ಯಾಂಕಿಂದ ಇದರ ಬಗ್ಗೆ ಒಂದು ಒಪಿನಿಯನ್ ಕೊಡಿ ಅಂತ ಹೇಳಿ. ಆದರೆ ಬಹಳ ವಿಶ್ವಾಸದಲ್ಲಿ ಅವರು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಆ ನಿರ್ದೇಶಕರುಗಳು ಇರ್ಬೋದು ಅಥವಾ ಅಲ್ಲಿಯ ಸಿಬ್ಬಂದಿಗಳು, ಮ್ಯಾನೇಜರ್ ಆದ ಈ ಸಿಬ್ಬಂದಿಗಳು, ಅವರು ನಮ್ಮವರು ಅಂತ ಹೇಳುವಂತಹ ಭಾವನೆ ಇರ್ತದೆ. ನಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುವಂಥವರು. ಆ ರೀತಿಯಲ್ಲಿ ಭಾವನಾತ್ಮಕವಾಗಿ ಜನರ ಜೊತೆಗೆ ಯಾವ ಸಹಕಾರಿ ಸಂಘ ಹೆಚ್ಚು ವಿಶ್ವಾಸದ ರೀತಿಯಲ್ಲಿ ಸಂಬಂಧಗಳನ್ನು ಬೆಳೆಸಿಕೊಳ್ತಾರೆ, ಸಹಜವಾಗಿ ಆ ಸಹಕಾರಿ ಸಂಘ ತನ್ನ ಬೆಳವಣಿಗೆಯನ್ನು ಕಾಣುತ್ತದೆ. ಇವತ್ತಿನ ಒಟ್ಟು ವ್ಯವಹಾರದಲ್ಲಿ ಈ ರೀತಿಯ ಬ್ಯಾಂಕಿನ ವ್ಯವಹಾರಗಳಿಲ್ಲದೆ ಜನಜೀವನ ಇಲ್ಲ. ಮೊದಲೆಲ್ಲ ಒಂದು ಕಾಲದಲ್ಲಿ ಬ್ಯಾಂಕಿಗೆ ಹೆಜ್ಜೆ ಇಡುವುದಂತ ಹೇಳಿದರೆ ತುಂಬ ಆಲೋಚನೆ ಮಾಡುವಂತಹ ಕಾಲದಿಂದ ಇವತ್ತು ಬ್ಯಾಂಕಿನ ವ್ಯವಹಾರ ಇಲ್ಲದಿದ್ದರೆ ಅವ ವ್ಯವಹಾರದಲ್ಲಿ ಈಗ ಮೊಬೈಲ್ ಗೊತ್ತಿಲ್ಲ ಅಂತ ಹೇಳಿದರೆ
ಹೇಗೆ ಒಬ್ಬ ಅನಕ್ಷರಸ್ಥರಾಗ್ತಾರೋ ಹಾಗೆ ವ್ಯವಹಾರಸ್ಥರಾದವರಿಗೆ ಬ್ಯಾಂಕಿನ ಜೊತೆಗೆ ಸಂಬಂಧ ಇಲ್ಲ ಅಂತ ಹೇಳಿ ಆದರೆ ಅವರು ವ್ಯವಹಾರದಲ್ಲಿ ಬೆಳವಣಿಗೆ ಆಗುವುದಿಲ್ಲ ಅಂತ ಹೇಳುವಂತಹ ಭಾವನೆಯ ಅಥವಾ ಅಗತ್ಯದ ಕಾಲದಲ್ಲಿ ನಾವಿದ್ದೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ 1955ನೇ ಇಸ್ವಿಯಲ್ಲಿ ನಾನು ಸ್ವಲ್ಪ ಜಗಣ್ಣ ನಿಂತುಕೊಳ್ಳುವಾಗಲೇ ಹೇಳಿದರು, ನೀವು ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತೇಳಿ. ನನ್ನದು ಉದ್ಯೋಗವೇ ಮಾತನಾಡುವಂಥದ್ದು. ನಾನು ವೃತ್ತಿಯಲ್ಲಿ ನ್ಯಾಯವಾದಿ, ಪ್ರವೃತ್ತಿಯಲ್ಲಿ ರಾಜಕೀಯದವ. ಹಾಗಾಗಿ ಸಹಜವಾಗಿ ಮಾತಾಡುವಂಥದ್ದೇ ಅಭ್ಯಾಸ ಆಗಿ ಹೋಗಿದೆ. ನನ್ನನ್ನು ಕರೆಯುವಾಗ ನಾನು ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ. ಈಗ ನಾನು ಮಾಜಿ ಸದಸ್ಯ ಆಗಿದ್ದೇನೆ. ಪ್ರಿಂಟಿನಲ್ಲಿ ಅದೇ ಇರೋದರಿಂದಾಗಿ ಇವರು ಮಾಜಿ ಆದರೂ ಕೂಡ ಇನ್ನೂ ಸಹ ವಿಧಾನ ಪರಿಷತ್ ಸದಸ್ಯರಾಗಿಯೇ ಇದ್ದಾರೆ ಅಂತ ಹೇಳುವ ಭ್ರಮೆಯಲ್ಲಿದ್ದಾರೆ ಅಂತ ಹೇಳಿಕೊಂಡು ತಿಳ್ಕೊಳ್ಬಾರ್ದು ಅಂಥೇಳಿ ಮಾತ್ರ ನಾನು ಹೇಳ್ತಾ ಇರುವಂಥದ್ದು. ಮೊನ್ನೆ ಒಂದು 2-3 ಕಾರ್ಯಕ್ರಮಗಳಲ್ಲಿ ನಾನು ಆಗ ಮಾಜಿ ಆಗಿರಲಿಲ್ಲ, ಆದರೂ ಅವರು ಮಾಜಿ ಅಂಥೇಳಿ ನನ್ನನ್ನು ಕರೆದರು. ನನಗೊಂದು ಸಮಾಧಾನ ಆಯಿತು. ಇವರು ಸ್ವಲ್ಪ ಇವರಿಗೆ ಅಭ್ಯಾಸ ಆಗಲಿ ಅಂತೇಳಿ ಈಗಲೇ ಶುರು ಮಾಡಿದ್ದಾರೆ ಅಂತ ಹೇಳುವಂತಹ ಭಾವನೆ ಬಂತು. ಇಲ್ಲಿ ಬಂದಾಗ ಸ್ವಲ್ಪ ಅದಕ್ಕೆ ವ್ಯತಿರಿಕ್ತವಾಯಿತು. ನಾನು ಇನ್ನೂ ವಿಧಾನ ಪರಿಷತ್ ಸದಸ್ಯ ಅಂಥೇಳಿಯೇ ಕರೆದ್ರು. ಹಾಗಾಗಿ ಒಂದು ಸಣ್ಣ ಮಟ್ಟಿಗೆ ಸಂತೋಷವೂ ಕೂಡ ಆಯಿತು. ನಿಮಗೆ ಧನ್ಯವಾದ. ಈ ದೃಷ್ಟಿಯಲ್ಲಿ ಅವರು ಬಂದಂತಹ ಭಾವನೆ, ನಾನು ತುಂಬ ಗ್ರಾಮ ಪಂಚಾಯತ್ ಸದಸ್ಯರು ಎಷ್ಟು ಜನರ ಮಧ್ಯೆ ಪ್ರಭಾವ ಬೀರ್ತಾರೋ ಅಷ್ಟೇ ಪ್ರಭಾವವನ್ನು ಜನರು ಬಹಳ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುವುದು ಯಾರನ್ನು ಅಂತೇಳಿ ಕೇಳಿದರೆ ಈ ಸಹಕಾರಿ ಬ್ಯಾಂಕಿನ ನಿರ್ದೇಶಕರುಗಳನ್ನು. ಅವರ ವೈಯಕ್ತಿಕ ಜೀವನದ ಅಗತ್ಯದ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸ್ಪಂದಿಸಿದ ಕಾರಣಕ್ಕೆ ಖಂಡಿತವಾಗಿಯೂ ಸಾಲ ಅಂತ ಹೇಳಿದ ತಕ್ಷಣ ಅಥವಾ ಡೆಪಾಸಿಟ್ ಅಂತ ಹೇಳುವಂಥದ್ದು ಇದ್ದರೂ ಕೂಡ ಅದು ವ್ಯಾವಹಾರಿಕ ಭಾಗ ಆಗಿದ್ದರೂ ಕೂಡ ನನ್ನ ಅರ್ಥದಲ್ಲಿ ಸಹಕಾರಿ ಅಂತ ಹೇಳಿದರೆ ಅಗತ್ಯದ ಸಂದರ್ಭದಲ್ಲಿ ಯಾರು ಸಹಕಾರ ನೀಡ್ತಾರೆ, ಯಾರು ಸ್ನೇಹ ತೋರಿಸ್ತಾರೆ, ಯಾರು ನಮ್ಮ ಅಗತ್ಯಕ್ಕೆ ಬರ್ತಾರೆ ಅಂಥವರು ಖಂಡಿತವಾಗಿಯೂ ಸಹಕಾರಿಗಳು. ಈ ಮೂಲ ಉದ್ದೇಶದ ಜೊತೆಗೆ 1955ನೇ ಇಸ್ವಿಯಲ್ಲಿ ಅದು ಸಹ ಸಹಕಾರಿ ಭೀಷ್ಮರುಗಳು ಪ್ರಾರಂಭ ಮಾಡಿದಂತಹ ಒಂದು ಬಹಳ ದೊಡ್ಡ ಹಿನ್ನೆಲೆ ವಿಟ್ಲ ಗ್ರಾಮೀಣ ಸಹಕಾರಿ ಸಂಘಕ್ಕೆ ಇದೆ ಅಂತ ಹೇಳುವಂಥದ್ದು ಖಂಡಿತ ಅಭಿಮಾನದ ಸಂಗತಿ. ಆ ದೃಷ್ಟಿಯಲ್ಲಿ ಆ ಹಿರಿಯರನ್ನು 1955ನೇ ಇಸ್ವಿಯಲ್ಲಿಯೇ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರಾರಂಭ ಮಾಡಿದ್ದಾರೆ ಅಂಥೇಳಿ ಆದರೆ ಆ ಹಿರಿಯರಿಗೆ ನಾವು ಅತ್ಯಂತ ಕೃತಜ್ಞತೆಯಿಂದ ಅವರ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳಬೇಕು ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಕೊನೆಯದಾಗಿ ಅದನ್ನು ಒಂದು ಬದಲಾದ ಭಾರತದಲ್ಲಿ ನಾವಿದ್ದೇವೆ. ಆತ್ಮವಿಶ್ವಾಸ ಇವತ್ತು ಜನ ನೋಡುವಂತಹ ದೃಷ್ಟಿಕೋನದಲ್ಲಿ ಮೊದಲಾದರೆ ನನ್ನದು ಒಂದು ಕಳೆದ 5 ದಶಕಗಳ ರಾಜಕೀಯ ಅನುಭವ 75ನೇ ಇಸ್ವಿಯಲ್ಲಾಗಾಯಿತು. ವಿದ್ಯಾರ್ಥಿ ಜೀವನದಿಂದಲೇ ಸಾಮಾಜಿಕ ಚಟುವಟಿಕೆಯಲ್ಲಿ, ರಾಜಕೀಯ ಚಟುವಟಿಕೆಯಲ್ಲಿ ಆ ದಿನದಿಂದ ಇವತ್ತು ಜನ ಯಾವುದೇ ವ್ಯವಸ್ಥೆಯನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗಿದೆ. ಇವತ್ತು ಜನರಲ್ಲಿ ಮೊದಲೆಲ್ಲ ಚುನಾವಣೆ ಬಂತು ಅಂತ ಹೇಳಿ ಆದರೆ ನನ್ನ ಒಂದು ಓಟಿಂದ ಏನಾಗ್ತದೆ ಅಂತ ಹೇಳಿ ಪ್ರಶ್ನೆ ಮಾಡುವ ಕಾಲ ಇತ್ತು. ಯಾರು ಬಂದರೆ ಏನು, ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ಹೇಳುವ ನಿರಾಶೆಯ ಭಾವ ಇರುವಂತಹ ಸಂದರ್ಭಗಳು ಕೂಡ ಇತ್ತು. ಆದರೆ ಇವತ್ತು ಜನ ವೋಟ್ ಕೊಡುವಾಗ, ಮತದಾನ ಮಾಡುವಾಗ ಅಥವಾ ಯಾವುದೇ ಜವಾಬ್ದಾರಿಯನ್ನು ಕೊಡುವಾಗ ಬಹಳ ಜವಾಬ್ದಾರಿಯುತವಾಗಿ ಆಲೋಚನೆ ಮಾಡ್ತಾರೆ.
ನನ್ನ ಒಂದು ಓಟು ಬದಲಾವಣೆ ತರ್ತದೆ ಅಂತ ಹೇಳುವಂತಹ ವಿಶ್ವಾಸದ ವಾತಾವರಣ ದೇಶದಲ್ಲಿ ಬಂದಿದೆ. ಆ ಕಾರಣಕ್ಕೆ ಜಗತ್ತು ಭಾರತವನ್ನು ನೋಡುವಂತಹ ಮತ್ತು ಭಾರತ ಜಗತ್ತಿನ ಬೇರೆ ಬೇರೆ ರಂಗಗಳಿಗೆ ಹೋದಾಗ ಅವರು ಸ್ವೀಕರಿಸುವಂತಹ ರೀತಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಖಂಡಿತವಾಗಿ ಯಾರು ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಅಥವಾ ವೈಯಕ್ತಿಕ ಭಾವನೆಗಳಿಲ್ಲದೆ ಮೂರನೇ ವ್ಯಕ್ತಿಯಾಗಿ ನಾವು ನೋಡ್ತೇವೆ ಅಂತ ಹೇಳಿ ಆದರೆ ಭಾರತ ಆ ದೃಷ್ಟಿಯಲ್ಲಿ ಬದಲಾಗಿದೆ. ಬರೀ ಘೋಷಣೆಗಳು ಮಾತ್ರ ಅಲ್ಲ. ಇವತ್ತು ನಾನು ಏನಾದರೂ ಭಾರತದ ಬೆಳವಣಿಗೆಗೆ ಕೊಡುವಂತಹ ಸಾಮರ್ಥ್ಯ ನನ್ನಲ್ಲಿದೆ ಅಂತ ಹೇಳುವಂಥದ್ದು ಜನಸಾಮಾನ್ಯರಲ್ಲಿ ಅದು ಬರಲಿಕ್ಕೆ ಪ್ರಾರಂಭ ಆಗಿದೆ. ನಾನು ಈ ದೇಶದ ಬೆಳವಣಿಗೆಗೆ ಇಲ್ಲ ಅಂತ ಹೇಳಿ ಆದರೆ ಬರೀ ನನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದಂಥವರು ಇವತ್ತು ದೇಶದ ಬದಲಾವಣೆಗೆ, ದೇಶದ ಬೆಳವಣಿಗೆಗೆ ನನ್ನದು ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳುವಂತಹ ವಾತಾವರಣದ ಜವಾಬ್ದಾರಿಯುತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದನ್ನು ರಾಜಕೀಯ ಅಂಥೇಳಿ ತಿಳ್ಕೊಳ್ಬೇಡಿ. ಯಾವುದೇ ದೇಶಕ್ಕೂ ಒಂದು ಕಾಲ ಬರ್ತದೆ, ಅದು ಎಲ್ಲರಿಗೂ ಆ ಯೋಗ ಸಿಗುವುದಿಲ್ಲ. ನಮ್ಮ ಹಿಂದಿನವರಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂತಹ ಒಂದು ಯೋಗ ಸಿಕ್ಕಿತು. ಈ ದೇಶವನ್ನು ಪರಕೀಯದಿಂದ ಮುಕ್ತಿ ಮಾಡುವಂತಹ ಯೋಗ ಸಿಕ್ಕಿತು. ಆದರೆ ನಾವು ಈಗ ಆ ಹಿರಿಯರು ಯಾವ ಕಾರಣಕ್ಕೆ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳುವಂತಹ ತ್ಯಾಗ ಬಲಿದಾನವನ್ನು ಮಾಡಿದರೋ ಅವರ ಕನಸಿನ ಭಾರತವನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಯಾರಾದರೂ ನಾನು ಏನು ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಬೇಡಿ. ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದೇ ಅದೇ ದೇಶಕ್ಕೆ ಕೊಡುವಂತಹ ದೊಡ್ಡ ಕೊಡುಗೆ. ನಾನು ಯಾವ ಕ್ಷೇತ್ರದಲ್ಲಿ ನಮಗೆ ಜವಾಬ್ದಾರಿ ಸಿಕ್ಕಿದೆ ಆ ಜವಾಬ್ದಾರಿಗೆ ನ್ಯಾಯ ಕೊಡುವ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಆದರೆ ಈಗಿನ ಕಾಲಘಟ್ಟ ಭಾರತ ಬೆಳೆಯುವ ಕಾಲಘಟ್ಟ. ಆ ಕಾರಣಕ್ಕೆ ನಾವು ಹೇಳ್ತಾ ಇರುವಂಥದ್ದು 11ನೇ ಸ್ಥಾನದಲ್ಲಿದ್ದದ್ದು ಇವತ್ತು 5ನೇ ಸ್ಥಾನಕ್ಕೆ ಬಂದು 4ನೇ ಸ್ಥಾನಕ್ಕೆ ಬಂದು ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಹೋಗುವಂತಹ ದಿಕ್ಕಿನಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮಧ್ಯೆ ನಾವು ಬೆಳೆದು ನಿಲ್ಲುವಂತಹ ಕಾಲಘಟ್ಟದಲ್ಲಿದ್ದೇವೆ. ಹಾಗಾಗಿ ಅದನ್ನು ಪ್ರಧಾನಮಂತ್ರಿಗಳು ಸಣ್ಣ ಸಣ್ಣ ವಿಷಯಗಳ ಬಗ್ಗೆಯೂ ಘೋಷಣೆಗಳನ್ನು ಹೇಳುವಾಗ ಅದು ಬರೀ ಘೋಷಣೆ ಅಲ್ಲ, ಅದು ನಮ್ಮ ಜೀವನದ ಭಾಗವಾಗಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ್. ಇದರಲ್ಲಿ ಸಬ್ಕಾ ಅಂತೇಳಿ ಹೇಳಿದಾಗ ಎಲ್ಲರನ್ನೂ ಸೇರಿಸಿದ್ದೇವೆ, ಯಾರನ್ನೂ ಬಿಟ್ಟು ಹೇಳಿದಂತಹ ಸಂಗತಿಗಳು ಇದಲ್ಲ. ಇಂತಹ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ಬೆಳವಣಿಗೆಗಳು ಏನಾಗ್ತದೆ, ನಾವು ಕನಸಲ್ಲಿ ಆಲೋಚನೆ ಮಾಡದ ರೀತಿಯ ಬೆಳವಣಿಗೆ ಕಳೆದ ಸ್ವಲ್ಪ ವರ್ಷಗಳಲ್ಲಿ. ಅಂದರೆ ಇದೀಗ ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾವು ಸಹಕಾರಿ ಕ್ಷೇತ್ರದಲ್ಲಿದ್ದೇವೆ. ನಾನು ಆಗ ಒಂದು ಮಾತು ಹೇಳಿದೆ, ಮೊಬೈಲ್ ಅಂತ ಹೇಳುವಂಥದ್ದು ಇವತ್ತು ಎಂತಹ ದೊಡ್ಡ ಬೆಳವಣಿಗೆಯನ್ನು ಬದಲಾವಣೆಯನ್ನು ನಮ್ಮ ನಿತ್ಯದ ಜೀವನದಲ್ಲಿ ತಂದಿದೆ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಿದರೆ ಒಂದು ಉದಾಹರಣೆಯಾಗಿ ಹೇಳಿ ಮಾತ್ರ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾನು ಸಹ ಪ್ರಾರಂಭದ ಹಂತದಲ್ಲಿ ಮೊಬೈಲ್ ಕೊಟ್ಟಾಗ ಏನು ಸಣ್ಣ ಮೊಬೈಲ್ ಸಾಕಲ್ಲ ಅಂಥೇಳಿ ಹೇಳ್ತಿದ್ದಂತಹ ಕಾಲ ನಮ್ಮಲ್ಲಿ ತುಂಬ ಮಂದಿ ಇರ್ಬೋದು. ಫೋನ್ ಅಂತ ಹೇಳಿದರೆ ಯಾಕೆ, ಒಮ್ಮೆ ತಗೊಳ್ಳಿಕ್ಕೆ ಮತ್ತು ಯಾರಿಗೋ ಫೋನ್ ಮಾಡಲಿಕ್ಕೆ. ಆದರೆ ಅಷ್ಟಕ್ಕೆ ಸೀಮಿತವಾಗಿದೆಯಾ ಇವತ್ತು ಮೊಬೈಲ್ ಅಂಥೇಳಿ ಹೇಳುವಂಥದ್ದು ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನಮ್ಮ ಜನರ ಮೇಲೆ ವಿಶ್ವಾಸವನ್ನು ಕೆಲವರು ತೋರಿಸಲಿಲ್ಲ. ಹಳ್ಳಿಯ ಜನರಿಗೆ ಈ ಮೊಬೈಲ್ ಕೊಟ್ಟರೆ ಅದನ್ನು ಬ್ಯಾಂಕಿನೊಟ್ಟಿಗೆ ಸೇರಿಸಿಕೊಂಡ್ರೆ ಅವರು ಹೇಗೆ ಉಪಯೋಗ ಮಾಡ್ತಾರೆ ಅಂಥೇಳಿ ಹೇಳ್ತಾ ಇದ್ದರು. ಆದರೆ ನಮ್ಮ ಜನರ ಸಾಮರ್ಥ್ಯವನ್ನು ತಿಳಿದಂಥವರಿಗೆ ಆ ನಿರ್ಧಾರ ತಗೊಳ್ಳುವಾಗ ಖಂಡಿತವಾಗಿ ಗೊತ್ತಿತ್ತು. ಇವತ್ತು ಸಣ್ಣ ಜಾತ್ರೆಗೆ ಹೋದರೂ ಕೂಡ ಅಲ್ಲಿ ಎಲ್ಲಿಯಾದರೂ ಅಂಗಡಿಯವರು ಚಿಲ್ಲರೆ ಇಲ್ಲ ಅಂತೇಳಿ ಹೇಳಿದರೆ QR ಕೋಡ್ ತುಚ್ಪಾಲೆ ಅಂತೇಳಿ ಹೇಳುವಷ್ಟರ ಮಟ್ಟಿಗೆ
ನಮ್ಮ ಜನ ಬೆಳೆದಿದ್ದಾರೆ ಅಂಥೇಳಿ ಆದರೆ, ಅವರಲ್ಲಿ ಆ ರೀತಿಯ ವಿಶ್ವಾಸ ಬಂದಿದೆ ಅಂಥೇಳಿ ಆದರೆ, ಈ ಬೆಳವಣಿಗೆಯ ಕಾಲಘಟ್ಟದಲ್ಲಿ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ಕೂಡ ತನ್ನ ಬೆಳವಣಿಗೆಯ ಒಂದು ದೊಡ್ಡ ಹೆಜ್ಜೆಯನ್ನು ಉಪ್ಪಿನಂಗಡಿಯಲ್ಲಿ ಇಡುವುದರ ಮೂಲಕ ಪ್ರಾರಂಭ ಮಾಡಿದೆ. ಒಂದರ್ಥದಲ್ಲಿ ಉಪ್ಪಿನಂಗಡಿ ವ್ಯಾವಹಾರಿಕವಾಗಿ ಬಹಳ ದೊಡ್ಡ ಪೊಟೆನ್ಷಿಯಲ್, ಸಾಮರ್ಥ್ಯ ಇರುವಂತಹ ಕ್ಷೇತ್ರ. ಇಲ್ಲಿ ಎಷ್ಟೇ ಬ್ಯಾಂಕ್ಗಳು ಬಂದರೂ ಕೂಡ ಬೆಳವಣಿಗೆಗೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಸಾಮಾನ್ಯವಾಗಿ ಕಾಣ್ತದೆ ಇಲ್ಲಿ ಇಷ್ಟು ಬ್ಯಾಂಕುಗಳು ಉಂಟು ಮಾರ್ರೆ ಅಂಥೇಳಿ. ಆದರೆ ಎಲ್ಲಿ ಒಳ್ಳೆಯ ಸೇವೆ ಸಿಗ್ತದೆ, ಎಲ್ಲಿ ಒಳ್ಳೆಯ ರೀತಿಯ ಸಂಬಂಧಗಳನ್ನು ಬೆಳೆಸ್ತಾರೆ, ಅವರಿಗೆ ಅವರದೇ ಆದ ರೀತಿಯಲ್ಲಿ ವ್ಯವಹಾರಗಳು ಖಂಡಿತವಾಗಿ ಆಗ್ತದೆ ಅಂತೇಳಿ ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಈ ಭಾಗಿಯಾಗುವಂತಹ ಅವಕಾಶವನ್ನು ಕೊಟ್ಟದ್ದಕ್ಕೆ ಅಧ್ಯಕ್ಷರಾದಿಯಾಗಿ ಎಲ್ಲ ನಿರ್ದೇಶಕರುಗಳಿಗೆ, ಪದಾಧಿಕಾರಿಗಳಿಗೆ, ಇಲ್ಲಿ ನೆರೆದಿರುವ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಹೇಳ್ತಾ, ಮತ್ತೊಮ್ಮೆ ಉಜಿರೆಗೆ ಬನ್ನಿ ಅಂತ ಹೇಳುವಂತಹ ಆಮಂತ್ರಣವನ್ನು ಕೊಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಹಾಗೆ ಭದ್ರತಾ ಕೊಠಡಿ ಉದ್ಘಾಟನೆ ಮಾಡಿದಂಥ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಶ್ರೀಯುತ ಸಂಜೀವ ಮಠಂದೂರು ಇವರಿಗೆ ಶ್ರೀಯುತ ವಿಶ್ವನಾಥ ಎಂ ನಿರ್ದೇಶಕರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಘದ ಗಣಕೀಕರಣ ಉದ್ಘಾಟನೆ ಮಾಡಿದಂಥ ಶ್ರೀಯುತ ಕೆ.ವಿ. ಪ್ರಸಾದ್, ಉಪಾಧ್ಯಕ್ಷರು ಸಹಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಾಜಿ ಅಧ್ಯಕ್ಷರು ಉಪ್ಪಿನಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವರಿಗೆ ದಯಾನಂದ ಆಳ್ವ ನಿರ್ದೇಶಕರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಶ್ರೀಯುತ ಕೆ. ರಾಜೇಶ್ ನಾಯಕ್, ನಮ್ಮ ಸಂಘದ ಹೊಸ ಕೊಠಡಿಯ ಕಟ್ಟಡ ಮಾಲಕರು, ರಾಮಗೋಪಾಲ ಕಾಂಪ್ಲೆಕ್ಸ್ ಉಪ್ಪಿನಂಗಡಿ ಇವರನ್ನು ಶ್ರೀಯುತ ದಿವಾಕರ್ ರವಿ ನಿರ್ದೇಶಕರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ರೀತಿಯಲ್ಲಿ ಚೆಂದ ಕಾಣಿಸಿಕೊಟ್ಟದಕ್ಕೆ ನಮ್ಮ ಇಡೀ ಬ್ಯಾಂಕಿನ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತಿಸುತ್ತಾ, ನಮ್ಮ ವಿಠಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ಅಂದರೆ ಮೊದಲು ನಾವು ಸಹಕಾರಿ ಬ್ಯಾಂಕ್ ಆಗಿ ಇತ್ತು, ಈಗ ಸಂಘ ಅಂತ ಹೇಳಿ ಭಾರತ ಸರ್ಕಾರ ಮಾಡಿದ RBIನ ಆ್ಯಕ್ಟಿನ ಪ್ರಕಾರ ನಾವು ಸಂಘ ಅಂತ ಮಾಡಿಕೊಂಡಿದ್ದೇವೆ. ಆದರೆ ಇದು ಜನ್ಮ ತಾಳಿದ್ದು ಯಾವಾಗ ಕೇಳಿದರೆ 1955 ಆಗಸ್ಟ್ 8ನೇ ತಾರೀಕಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಪಿತಾಮಹ ಪ್ರಾತಸ್ಮರಣೀಯರಾದಂಥ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ಪ್ರಾತಸ್ಮರಣೀಯರಾದ ಶ್ರೀ ಉರಿಮಜಲು ವೆಂಕಪ್ಪಯ್ಯನವರು 14 ಗ್ರಾಮಕ್ಕೆ ಒಳಪಟ್ಟು 10 ಜನ ಸಹಕಾರಿಗಳನ್ನು ಸೇರಿಸಿಕೊಂಡು 1955ರಲ್ಲಿ ವಿಟ್ಲದಲ್ಲಿ ಈಗಿನ ಪ್ರಧಾನ ಕಚೇರಿಯ ಭಾಗದಲ್ಲಿ ಈ ಗ್ರಾಮೀಣ ಸಹಕಾರಿ ಬ್ಯಾಂಕ್ ಎನ್ನುವ ಪದದೊಂದಿಗೆ ಈ ವ್ಯವಸ್ಥೆ ರೂಪಿತಗೊಂಡಿತ್ತು. ಆಗ ಇದ್ದದ್ದು ಕೇವಲ 327 ಜನ ಮಾತ್ರ. ಕೇವಲ 327 ಜನ ಇದ್ದು 14 ಗ್ರಾಮಕ್ಕೆ ಸೀಮಿತವಾಗಿರತಕ್ಕಂಥ ಈ ಬ್ಯಾಂಕ್ 26,850 ರೂಪಾಯಿಯ ಪಾಲು ಬಂಡವಾಳದೊಂದಿಗೆ ಆ ಬ್ಯಾಂಕಿನ ಪ್ರಾರಂಭದ ದಿನಗಳಲ್ಲಿ ಕಾರ್ಯಾಚರಣೆಗೆ ಬಂತು. ತದನಂತರ ಈ 14 ಗ್ರಾಮದ ವ್ಯಾಪ್ತಿ ಬಿಟ್ಟು ಮುಂದಿನ ಆಡಳಿತದಲ್ಲಿ ಬಂದಂಥ ಎಲ್ಲ ಅಧ್ಯಕ್ಷರುಗಳು, ಆ ಹಿರಿಯರಾದ ಪ್ರಾತಸ್ಮರಣೀಯರಾದ ವೆಂಕಪ್ಪಯ್ಯನವರ ಏನು ಸ್ಥಾಪನೆ ಮಾಡಿದ ಸಂಸ್ಥೆಯನ್ನು ಎಲ್ಲರೂ ಯಾವುದೇ ಅಪೇಕ್ಷೆ ಇಲ್ಲದೆ
ಒಂದು ಸಮಾಜಕ್ಕೆ ಒಳ್ಳೆ ರೀತಿಯ ಬ್ಯಾಂಕ್ ಕೊಡಬೇಕು ಹೇಳುವ ಉದ್ದೇಶದಲ್ಲಿ ಇವತ್ತು ಈ ದಿನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ತಾಲೂಕಿನ ಬೆಳುವಾಯಿ ಗ್ರಾಮ ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಯಲ್ಲಿ ನಾವು ನಮ್ಮ ವ್ಯಾಪ್ತಿಯನ್ನು ಹೊಂದಿದ್ದೇವೆ. ಇದು ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಇವತ್ತು ನಮ್ಮಲ್ಲಿ 9,189 ಸದಸ್ಯರು ನಾವು ಹೊಂದಿದ್ದೇವೆ. ಇವತ್ತಿನ ದಿನವರೆಗೆ ನಮ್ಮಲ್ಲಿ 3,40,00,000 ಲಕ್ಷ ಪಾಲುಬಂಡವಾಳ ಹೊಂದಿದ್ದು ಬ್ಯಾಂಕು ಅತ್ಯಂತ ಸುಭದ್ರತೆ ಇದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ನಮ್ಮ ಉಪ್ಪಿನಂಗಡಿ ಬ್ರ್ಯಾಂಚ್ ಕೂಡ ಇಲ್ಲಿ ಮಾಡುವಂಥದ್ದು ಕೂಡ ಈ ವಿಚಾರ ಗಮನದಲ್ಲಿ ಇರಲಿಲ್ಲ. ಅಧ್ಯಕ್ಷರೇ ಇದ್ದು ಉಜಿರೆಯಲ್ಲಿ ಮಾಡೋದು ಅಂತ ತೀರ್ಮಾನ ಎಲ್ಲ ಆಗಿತ್ತು. ಅಲ್ಲಿ ಸ್ಥಳ ನೋಡಿತ್ತು, ಸ್ವಂತ ಬಿಲ್ಡಿಂಗ್ ಪರ್ಚೇಸ್ ಮಾಡುವಲ್ಲಿವರೆಗೆ ಆಗಿತ್ತು. ಆದರೆ ಈ ಕಾಕತಾಳೀಯ ಅದು ಏನು ಅಂತ ಗೊತ್ತಿಲ್ಲ. ಯಾಕೆ ಹೇಳಿದರೆ ವಿಟ್ಲದಲ್ಲಿ ಇರುವ ಒಂದು ಬ್ರ್ಯಾಂಚ್ ಈಗ ನಾನು ಗಮನಿಸಿದರೆ ಬಂಟ್ವಾಳ ತಾಲೂಕಿನಲ್ಲಿ 3 ಬ್ರ್ಯಾಂಚ್ ಮಾಡಿದ್ದೇವೆ ನಾವು. ಹಾಗೆ ಪುತ್ತೂರು ತಾಲೂಕಿಗೆ ಸೀಮಿತವಾಗಿ 2ನೇ ಬ್ರ್ಯಾಂಚ್ ಮಾಡುವಂಥ ಯೋಗ ಅದು ಬ್ಯಾಂಕೇ ಮಾಡಿದೆ ಅಂತ ಹೇಳಲಿಕ್ಕೆ ನಮಗೆ ಇಚ್ಛೆ ಪಡ್ತೇನೆ. ಯಾಕೆ ಹೇಳಿದರೆ ನಾವು ಪ್ರಯತ್ನಪಟ್ಟು ಬೆಳ್ತಂಗಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲ ಕೊಡಿ ಬರಲಿಲ್ಲ. ಇಲ್ಲಿ ಮಾಡುವ ಹಾಗೆ ಆಯಿತು ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ, ಈ ಬ್ರ್ಯಾಂಚ್ ಈಗಾಗಲೇ 4 ಕಡೆ ನಾವು ಬ್ರ್ಯಾಂಚನ್ನು ಹೊಂದಿದ್ದೇವೆ. ಇದೀಗ 5ನೇ ಬ್ರ್ಯಾಂಚು. ಆದರೆ ಕೇಂದ್ರ ಕಚೇರಿಯದ್ದು ಸೇರಿದರೆ ಇದು 6ನೇ ಬ್ರ್ಯಾಂಚ್ ಆಗ್ತದೆ. ಆದರೆ ಕೇಂದ್ರ ಕಚೇರಿ ಮತ್ತು ಅಲ್ಲಿಯ ಉಪಶಾಖೆ ಜೊತೆಯಾಗಿ ಕೆಲಸ ಮಾಡ್ತಾ ಇದೆ. ಹಾಗಾದಿರೋ ಇದು 5ನೇ ಬ್ರ್ಯಾಂಚ್ ಅಂತ ನಾವು ಪರಿಗಣಿಸಿ ಈ ಉಪ್ಪಿನಂಗಡಿ ಶಾಖೆಯನ್ನು ಇವತ್ತು ಶುಭಾರಂಭ ಮಾಡ್ತಾ ಇದ್ದೇವೆ. ಒಟ್ಟು 2026-27ರ ತ್ರೈಮಾಸಿಕದಲ್ಲಿ ಬ್ಯಾಂಕು 1,090 ಕೋಟಿ ವ್ಯವಹಾರ ಮಾಡಿದೆ. 4.05 ಕೋಟಿಗಳ ನಿವ್ವಳ ಲಾಭವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೇವೆ. ನಮ್ಮ ಸಂಘಕ್ಕೆ 71 ವರ್ಷ ಆಯಿತು. ಆದರೆ ನಮ್ಮಿಂದ ಮಾಡಿದಂಥ ತುಂಬ ಅನೇಕ ಸಹಕಾರಿ ಸಂಘಗಳು 25, 40, 30, 40, 50 ಶಾಖೆಗಳಾಗಿದೆ. ಆದರೆ ನಮ್ಮಲ್ಲಿ ನಮ್ಮ ವೇಗದ ಮಿತಿ ಸರಕಾರಿ ಬಸ್ಸು 60 ಕಿಲೋಮೀಟ್ರ್ ಇದ್ದರೆ ನಮ್ಮದು 30 ಕಿಲೋಮೀಟ್ರು. ಅದು ಯಾಕೆ ಹೇಳಿದರೆ ಅದು ಹಿರಿಯರಿಂದ ಬಲವಳಿಯಾಗಿ ಬಂದದ್ದು. ಇಲ್ಲಿ ಯಾರು ಅಧ್ಯಕ್ಷರಾಗಲಿ ಇಲ್ಲದಿದ್ದರೂ ತುಂಬ ವೇಗದ ಮಿತಿ ನಮ್ಮದು 30 ಆದ ಕಾರಣ ನಾವು ತುಂಬ ಆ ವಿಷಯದಲ್ಲಿ ಬ್ರ್ಯಾಂಚ್ ಮಾಡಲಿಕ್ಕೆ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ 5 ಬ್ರ್ಯಾಂಚ್ಗಳು, ಒಂದು ಹೆಡ್ ಆಫೀಸು, 5 ಬ್ರ್ಯಾಂಚ್ಗಳಲ್ಲಿ 4 ಬ್ರ್ಯಾಂಚ್ಗಳಲ್ಲಿ ಇರುವಂಥ ಒಟ್ಟಿನ ಒಂದು ವ್ಯವಹಾರಗಳ ಒಂದು ಮುನ್ನುಡಿಯನ್ನು ನಾನು ಕೊಡ್ತೇನೆ. ಪ್ರಧಾನ ಕಚೇರಿಯಲ್ಲಿ ಸುಮಾರು 149 ಕೋಟಿ ವ್ಯವಹಾರ ಮಾಡಿ 91 ಕೋಟಿ ಠೇವಣಿ ನಮ್ಮಲ್ಲಿ ಇರಿಸಿಕೊಂಡು 51 ಕೋಟಿಗಳ ಸಾಲವನ್ನು ನಾವು ನೀಡಿದ್ದೇವೆ. ಕನ್ಯಾನದಲ್ಲಿ 34 ಕೋಟಿ ವ್ಯವಹಾರ ಮಾಡಿದ್ದೇವೆ, 21 ಕೋಟಿ ಠೇವಣಿ ಇಟ್ಟುಕೊಂಡಿದ್ದೇವೆ, 16 ಕೋಟಿ ಬ್ಯಾಂಕ್ ಸಾಲ ನೀಡಿದೆ. ಇದು 1985ನೇ ಇಸ್ವಿಯಲ್ಲಿ ಕನ್ಯಾನದಲ್ಲಿ ಆದದ್ದು. 1955ರಲ್ಲಿ ಪ್ರಧಾನ ಕಚೇರಿಯಾಗಿ 2ನೇದಾದದ್ದು ಕನ್ಯಾನದಲ್ಲಿ. ಹಾಗೆ ಅದರ ನಂತರದಲ್ಲಿ ಕಲ್ಲಡ್ಕ ಶಾಖೆ ಆಯಿತು. ಕಲ್ಲಡ್ಕ ಶಾಖೆಯಲ್ಲಿ ಮೊನ್ನೆ ಮಾರ್ಚಿವರೆಗೆ 30 ಕೋಟಿ ವ್ಯವಹಾರ ಮಾಡಿ 12 ಕೋಟಿ ಠೇವಣಿ ಇಟ್ಟುಕೊಂಡು 32 ಕೋಟಿಗಳಷ್ಟು ಸಾಲ ನೀಡಿದ್ದೇವೆ. 2009ನೇ ಇಸ್ವಿಯಲ್ಲಿ BC ರೋಡ್ನಲ್ಲಿ ಇನ್ನೊಂದು ನಮ್ಮ ಉಪಶಾಖೆ ಆಯಿತು. ಅಲ್ಲಿ 24 ಕೋಟಿ ವ್ಯವಹಾರ ಮಾಡಿ 11 ಕೋಟಿ ಠೇವಣಿ ಇದ್ದು 16 ಕೋಟಿ ಸಾಲ ನಾವು ಹೊರಗೆ ನೀಡಿರ್ತೇವೆ. 2011ನೇ ಇಸ್ವಿಯಲ್ಲಿ ಪುತ್ತೂರಿನಲ್ಲಿ ಮತ್ತೆ ಬ್ರ್ಯಾಂಚ್ ಆಯಿತು. ಆ ಬ್ರ್ಯಾಂಚ್ನಲ್ಲಿ ಮೊನ್ನೆ ಮಾರ್ಚ್ 30ನೇ ತಾರೀಕಿವರೆಗೆ 27 ಕೋಟಿ ವ್ಯವಹಾರ ಮಾಡಿ 19 ಕೋಟಿ ಠೇವಣಿ ಇಟ್ಟು 18.5 ಕೋಟಿಯಷ್ಟು ಸಾಲ ನೀಡಿದ್ದೇವೆ. ಇಂಥ ಬ್ಯಾಂಕ್ ಈ ರೀತಿ ಸಮಾಜದಲ್ಲಿ ಎಲ್ಲರ ಹಿರಿಯರ ಮಾರ್ಗದರ್ಶನ, ಅನುಪಮ ಸೇವೆ, ಅವರ ದಾರ್ಶನಿಕ ವ್ಯಕ್ತಿತ್ವಗಳ ಅಭಿಪ್ರಾಯವನ್ನು ಪಡೆದುಕೊಂಡು ನಾವು ಮಾಡಿದಂಥ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಈ ಉಪ್ಪಿನಂಗಡಿ ಶಾಖೆ ಕೂಡ ಇದೇ ರೀತಿಯ ಸಹಕಾರವನ್ನು ಇಲ್ಲಿಯ ಎಲ್ಲ ಜನರು ಕೂಡ ಮಾಡಿ ಈ ಬ್ಯಾಂಕನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಲಿಕ್ಕೆ ನೀವೆಲ್ಲ ಅನುವು ಮಾಡಿಕೊಡಬೇಕು ಅಂತ ಅಪೇಕ್ಷಿಸುತ್ತಾ, ಹಾಗೆ ಇಲ್ಲಿಯ ಈಗಿನ ಈ ಬ್ರ್ಯಾಂಚಿನ ಪ್ರಸ್ತುತ ಈ ಬ್ಯಾಂಕಿನ
3 ಜನ ಶಾಖಾಧಿಕಾರಿಗಳನ್ನು ನಮ್ಮ ಆಡಳಿತ ಮಂಡಳಿ ನೇಮಕ ಮಾಡಿದೆ. ಹಾಗೆ ಸಿಬ್ಬಂದಿ ವರ್ಗದಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಸವಿತಾ ನಾಗರಾಜು, ಹಾಗೆ ಜಯರಾಮ್ ಉಪವ್ಯವಸ್ಥಾಪಕರಾಗಿ, ಹಾಗೆ ಸಹಾಯಕರಾಗಿ ರಮೇಶ್ ಕಲ್ಲಡ್ಕ ಇವರನ್ನು ಬ್ಯಾಂಕ್ ಈಗ ಇಲ್ಲಿಯ ಬ್ರ್ಯಾಂಚಿಗೆ ನಿಯುಕ್ತಿಗೊಳಿಸಿದೆ. ಇವರೆಲ್ಲರ ಸಹಕಾರದಿಂದ ಮುಂದೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ. ಹಾಗೆ ಬಂದಂಥ ಬಂಧುಗಳು ಕೂಡ ನೀವೆಲ್ಲರೂ ಇದ್ದು ಕೂಡ ಬ್ಯಾಂಕಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕು ಸದಾ ಅಪೇಕ್ಷಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಸಹಕಾರ. ನಾನು ಗ್ರಾಮೀಣ ಬ್ಯಾಂಕು ಅಂತೇಳಿ ಉಲ್ಲೇಖ ಮಾಡಿದೆ. ಒಮ್ಮೆ ಗ್ರಾಮೀಣ ಸಹಕಾರಿ ಸಂಘ ಅಂತ ಉಲ್ಲೇಖ ಮಾಡಿದೆ. ಇದು 2 ಅನ್ವಯ ಆಗ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಆರಂಭದಲ್ಲಿ ಹುಟ್ಟಿಕೊಂಡಾಗ ಗ್ರಾಮೀಣ ಬ್ಯಾಂಕ್ ಆಗಿ ಹುಟ್ಟಿಕೊಂಡಿತ್ತು. ಮತ್ತೆ ಅದನ್ನು ಪರಿವರ್ತನೆ ಮಾಡಿ ಸಹಕಾರ ಸಂಘ ಅಂತೇಳಿ ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಉದ್ದೇಶ 2ರದ್ದು ಒಂದೇ. ಇವತ್ತು ಸಹಕಾರಿ ಕ್ಷೇತ್ರ ವ್ಯಾಪಕವಾಗಿ ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಗ್ರಾಹಿ ಅಂತ ಹೇಳ್ತೇವೆ. ಎಲ್ಲ ಜನರನ್ನು, ಎಲ್ಲ ಪ್ರದೇಶವನ್ನು, ಎಲ್ಲ ವರ್ಗದವರನ್ನು ಇವತ್ತು ತಲುಪುವಂಥ ಕೆಲಸ ಮಾಡಿದೆ. ಜಾತಿಗೊಂದು, ಕುಟುಂಬಕ್ಕೊಂದು, ವ್ಯಕ್ತಿಗೊಂದು ಅಂತ ಹೇಳ್ಬೋದು ಸಹಕಾರಿ ಸಂಘ ಇವತ್ತು ಈ ದೇಶದಲ್ಲಿ ಹುಟ್ಟಿಕೊಂಡಿದೆ. ಆದರೆ ಅದೆಲ್ಲವೂ ಲಾಭದಾಯಕವಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇದು ಸಹಕಾರಿ ಕಾಶಿ. ಅದರಲ್ಲಿಯೂ ಪುತ್ತೂರು ಬಹುಶಃ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ ಸಹಕಾರಿ ಸಂಘವನ್ನು ಹುಟ್ಟುಹಾಕಿದಂಥ ಒಂದು ಕ್ಷೇತ್ರ. ಇಡೀ ದೇಶದ ಪ್ರಥಮ ಸಹಕಾರಿ ಸಂಘ ಗದಗದ ಕನಗಿನಹಾಳದಲ್ಲಿ 120 ವರ್ಷದ ಹಿಂದೆ ಆರಂಭ ಆದರೆ, ಸುಮಾರು 115 ವರ್ಷದ ಹಿಂದೆ ಪುತ್ತೂರಿನಲ್ಲಿ ಮೊಳಹಳ್ಳಿಶ್ವರಾಯರು ಈಗಿನ DCC ಬ್ಯಾಂಕನ್ನು ಆರಂಭ ಮಾಡ್ತಾರೆ, ಗ್ರೈನ್ ಬ್ಯಾಂಕನ್ನು ಆರಂಭ ಮಾಡ್ತಾರೆ. ಅದೇ ರೀತಿ ನಮ್ಮ ಗ್ರಾಮೀಣ ಗೃಹ ನಿರ್ಮಾಣ ಸಂಘವನ್ನು ಆರಂಭ ಮಾಡ್ತಾರೆ. ಇಂಥ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಪುತ್ತೂರಿನಲ್ಲಿ ಇವತ್ತು 10 ಸಹಕಾರಿಗಳಿಗೆ ಕೂಡ ಇವತ್ತು ಈ ದೇಶಕ್ಕೆ ಒಂದು ಮಾದರಿಯಾದಂಥ ಸಹಕಾರಿ ಸಂಘದ ಆಡಳಿತವನ್ನು ಕೊಡುವಂಥ ಕೆಲಸ ಕ್ಯಾಂಪ್ಕೋದ ಸ್ಥಾಪಕರಂಥ ವಾರಣಾಸಿ ಸುಬ್ರಾಯ ಭಟ್ರ ಮುಖಾಂತರ, 10 ಹಿರಿಯ ಸಹಕಾರಿ ಮುತ್ಸದ್ದಿಗಳ ಮುಖಾಂತರ ಸಹಕಾರಿ ಕ್ಷೇತ್ರ ಯಾವ ರೀತಿಯಾಗಿ ಒಂದು ಸರ್ಕಾರದ ಜೊತೆಯಾಗಿ ಸರ್ಕಾರ ಮಾಡೋದನ್ನು ಸಹಕಾರಿ ಕ್ಷೇತ್ರ, ಸಹಕಾರಿ ರಂಗ ಮಾಡ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ ಇತಿಹಾಸ ನಮ್ಮ ಜಿಲ್ಲೆಗಿದೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಸಹಕಾರದಿಂದ ಪ್ರಗತಿ, ಪ್ರಗತಿಗಾಗಿ ಸಹಕಾರ ಅಂತೇಳಿ. ಅದು ಮಡಿಕೆ ತಯಾರು ಮಾಡುವವರ ಒಂದು ಸಹಕಾರಿ ಸಂಘ. ಅವರ ಉದ್ದೇಶವು ಈ ದೇಶಕ್ಕೆ ಒಂದು ಪ್ರಗತಿಯನ್ನು ಸಹಕಾರ ಸಂಘದ ಮುಖಾಂತರ ಕೊಡಬೇಕು ಅಂತ. ಮಡಿಕೆ ತಯಾರು ಮಾಡುವವನ ಉದ್ದೇಶವೂ ಅದೇ, ಕೃಷಿಕನ ಉದ್ದೇಶವೂ ಅದೇ, ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಸೊಸೈಟಿಯ ಉದ್ದೇಶವೂ ಅದೇ. ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಉದ್ಧಾರವೇ ಈ ಸಹಕಾರಿ ಸಂಘದ ಉದ್ದೇಶ ಅಂತ ಹೇಳುವಂಥದ್ದನ್ನು ಆ ಒಂದು ಸ್ಲೋಗನ್ ಇವತ್ತು ನಮಗೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಇವತ್ತು ಸಹಕಾರಿ ಕ್ಷೇತ್ರಗಳು ಯಾಕೆ ಇಷ್ಟು ವ್ಯಾಪಕವಾಗಿ ಬೆಳೆದಿದೆ? ನಾನು ಮತ್ತು ನಮ್ಮ ಸಹಕಾರ ಭಾರತೀಯ ಜಿಲ್ಲಾ ಉಪಾಧ್ಯಕ್ಷರಾದಂಥ KV ಪ್ರಸಾದ್ ಮಾಡ್ತಾ ಇದ್ದೇವೆ. ಉಪ್ಪಿನಂಗಡಿಯಲ್ಲಿ ಎಷ್ಟು ಸೊಸೈಟಿ ಉಂಟು ಅಂತ ನಮಗೆ ಗೊತ್ತಿಲ್ಲ ಮಾರೆ ಅಂತೇಳಿ ನಾವು ಕೂತಾಗ ಮಾತಾಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಉಪ್ಪಿನಂಗಡಿಯಲ್ಲಿ ಪ್ರತಾಪರೇ ಒಂದು ಕಟ್ಟಡದಲ್ಲಿ ಸುಮಾರು 10-12 ಫೈನಾನ್ಸುಗಳು ಇದ್ದು ಉಪ್ಪಿನಂಗಡಿಯಲ್ಲಿ. ಒಂದು ಕಟ್ಟಡದಲ್ಲಿ 12 ಫೈನಾನ್ಸ್ ಜಗ್ಗಣ್ಣ. ಅಂದರೆ ಇಲ್ಲಿ ಆರ್ಥಿಕ ಚಟುವಟಿಕೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ ಪ್ರತಾಪರು ಉಲ್ಲೇಖ ಮಾಡಿದಾಗ ಇದು ಸಂಗಮ ಕ್ಷೇತ್ರ, 4 ತಾಲೂಕುಗಳ ಸಂಗಮ ಕೂಡ. ಕಡಬ, ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ ಎಲ್ಲ ತಾಲೂಕಿನವರು ಉಪ್ಪಿನಂಗಡಿಗೆ ಬರ್ತಾರೆ. ನಮ್ಮ ಪುತ್ತೂರಿನ ವ್ಯಾವಹಾರಿಕ ರಾಜಧಾನಿ ಇದು, ಆರ್ಥಿಕ ಚಟುವಟಿಕೆಯ ಕೇಂದ್ರ. ಇಂಥ ಈ ಕ್ಷೇತ್ರದಲ್ಲಿ ಇವತ್ತು ವ್ಯಾಪಕವಾಗಿ ಆರ್ಥಿಕ ಚಟುವಟಿಕೆ ಆಗ್ತಾ ಇರಬೇಕಿದ್ರೆ ಜನ ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಹೆಚ್ಚಾಗಿ ಸಹಕಾರಿ ಕ್ಷೇತ್ರದ ಆ ಒಂದು ಬ್ಯಾಂಕುಗಳನ್ನು, ಸಂಘಗಳನ್ನು ಇವತ್ತು ಅವಲಂಬನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಇವತ್ತು ಸಹಕಾರಿ ಕ್ಷೇತ್ರ ಇಷ್ಟು ವ್ಯಾಪಕವಾಗಿ ಬೆಳೆದಿದೆ ಅಂದರೆ, ಒಂದು ಅಲ್ಲಿರುವಂಥ ಆರ್ಥಿಕ ಶಿಸ್ತು, ಇನ್ನೊಂದು ಅಲ್ಲಿರುವಂಥ ನೌಕರರ ಸೇವೆ,
ಇದರಿಂದಾಗಿ ಇವತ್ತು ಬಹುಶಃ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗಿಂತ 10 ಹೆಜ್ಜೆ ಮುಂದೆ ಹೋಗಿ ಸಹಕಾರಿ ಸಂಘ ಇವತ್ತು ಇಲ್ಲಿ ವ್ಯಾಪಕವಾಗಿ ಪ್ರತಿ ವ್ಯಕ್ತಿಯನ್ನು ಕೂಡ ತಲುಪುವಂಥ ಕೆಲಸ ಆಗಿದೆ. ಕುಟುಂಬ ಅಲ್ಲ, ಪ್ರತಿ ವ್ಯಕ್ತಿಯನ್ನು ತಲುಪುವಂಥ ಸಂಗತಿ ಆಗಿದೆ. ನಾನು ಸಂಜೀವ ಮಠಂದವರು ಸುಮಾರು 10-18 ಸಹಕಾರಿ ಸಂಘದಲ್ಲಿ ಸದಸ್ಯನಾಗಿದ್ದೇನೆ. ಕಾರಣ ಅಂದರೆ ಆ ಸಹಕಾರಿ ಸಂಘ ನನ್ನಿಂದ ಏನಾದರೂ ಪ್ರಯೋಜನವನ್ನು ಪಡ್ಕೊಂಡು ಅದು ಕೂಡ ಬೆಳವಣಿಗೆ ಆಗಬೇಕು ಅಂತೇಳಿ, ನನಗೂ ಅದರಿಂದ ಏನಾದರೂ ಆಪತ್ಕಾಲಕ್ಕೆ ಸಹಾಯ ಆಗಬೇಕು ಅಂತೇಳಿ ಮೋನನ್ನು ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಯೋಚನೆ ಮಾಡಿದಾಗ ಇವತ್ತು ಈ ಸಹಕಾರಿ ಸಂಘಗಳು ಈ ರೀತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ. ನಾನು ಆರ್ಥಿಕ ಶಿಸ್ತಿನ ಬಗ್ಗೆ ಉಲ್ಲೇಖ ಮಾಡಿದೆ. ಯಾವುದೇ ಸಹಕಾರಿ ಸಂಘ ನೋಡಿ ನಷ್ಟದಲ್ಲಿಲ್ಲ. ಯಾವುದೇ ಸಹಕಾರಿ ಸಂಘ ನೋಡಿ AC ರೂಮಲ್ಲಿ ವ್ಯವಹಾರ ಮಾಡ್ತದೆ. ಯಾವುದೇ ಸಹಕಾರಿ ಸಂಘ ನೋಡಿ ಇವತ್ತು ಪ್ರತಿಯೊಬ್ಬನಿಗೂ ಡಿವಿಡೆಂಡ್ ಕೊಡ್ತದೆ. ಯಾಕೆ ಇದು ಆಗ್ತಾ ಇದೆ ಅಂದರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ವಿದ್ಯಾವಂತರು, ಪ್ರಜ್ಞಾವಂತರು ಹೌದು, ಆದರೆ ಆರ್ಥಿಕವಾಗಿ ಕೂಡ ಇವತ್ತು ಬಹಳಷ್ಟು ಪ್ರಾಮಾಣಿಕತೆಯನ್ನು ತೋರಿಸುವಂಥ ಕೆಲಸ ಮಾಡಿದ ಪರಿಣಾಮ ಇವತ್ತು ಈ ಸಹಕಾರಿ ರಂಗ ಈ ರೀತಿಯಾಗಿ ಬೆಳವಣಿಗೆ ಕಂಡಿದೆ. ಇವತ್ತು ಅಕ್ಕಪಕ್ಕದಲ್ಲಿ ಒಂದು ರಾಷ್ಟ್ರೀಕೃತ ಬ್ಯಾಂಕ್, ಇನ್ನೊಂದು ಸಹಕಾರಿ ಸಂಘ ಇದ್ದರೆ ಯಾರು ಹೆಚ್ಚು ಗ್ರಾಹಕರು ಅದಕ್ಕೆ ಬರ್ತಾರೆ ಅಂದರೆ ಸಹಕಾರಿ ಸಂಘಕ್ಕೆ ಹೆಚ್ಚು ಗ್ರಾಹಕರು ಬರ್ತಾರೆ. ರಾಷ್ಟ್ರೀಕೃತ ಬ್ಯಾಂಕಿಗೆ ಯಾರು ಹೋಗೋದಿಲ್ಲ. ಕಾರಣ ಅಂದರೆ ಅಲ್ಲಿರುವವರಿಗೆ ಭಾಷೆ ಬರುವುದಿಲ್ಲ, ಸರಿ ಅಲ್ಲ? ಅಲ್ಲಿರುವವರಿಗೆ ಒಂದು ಭಾಷೆಯ ಸಮಸ್ಯೆ ಇದೆ. ಅಲ್ಲಿರುವವರ ಸೇವೆ ಸೀಮಿತ. ಅಲ್ಲಿ ನೀವು ಡೆಪಾಸಿಟಿಗೆ ಕೊಡುವಂಥ ಬಡ್ಡಿ ಇವರಿಗಿಂತ ಕಡಿಮೆ. ಅಲ್ಲಿ ಯಾವುದೋ ಒಂದು ಸಾಲ ಬೇಕಾದರೆ ಭಾಳಷ್ಟು ದಾಖಲೆಗಳು ಬೇಕು. ಈ ಎಲ್ಲದರಿಂದಾಗಿ ಇವತ್ತು ನಾವು ರಾಷ್ಟ್ರೀಕೃತ ಬ್ಯಾಂಕಿಗೆ ನಾವು ಕಾಂಪಿಟೇಟರ್ ಅಲ್ಲ, ಸಹಕಾರಿ ಸಂಘ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿಗೆ ಕಾಂಪಿಟೇಟರ್. ಇದು ಇಲ್ಲಿಯ ಒಂದು ವಿಶೇಷತೆ. ಎಷ್ಟೇ ಸಹಕಾರಿ ಸಂಘಗಳು ಬರಲಿ ಅವರೊಳಗೆ ಯಾವುದೇ ಪೈಪೋಟಿಗಳಿಲ್ಲ ಇಲ್ಲಿ. ಅಂದರೆ ಎಲ್ಲರ ಮನೋಭಾವನೆ ಒಬ್ಬರಿಗೊಬ್ಬರು ಸೇರಿ ಕೆಲಸ ಮಾಡಬೇಕು ಅಂತೇಳಿ, ನಾನು ನಿನಗಾಗಿ ನೀನು ನನಗಾಗಿ ಎಲ್ಲರೂ ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಎನ್ನುವಂಥ ಸಂದೇಶ ಉಂಟಲ್ಲ, ಅದು ಈ ಸಹಕಾರಿ ಕ್ಷೇತ್ರವನ್ನು ಈ ರೀತಿಯಾಗಿ ಬೆಳೆಸುವಂಥ ಕೆಲಸ ಮಾಡಿದೆ. ಇವತ್ತು ಪ್ರತಿಯೊಂದು ಸಹಕಾರಿ ಸಂಘದಲ್ಲಿ ಕೂಡ ಒಂದು ಉದ್ದೇಶ ಇದೆ. ಇವತ್ತು ನಮ್ಮ ಪತ್ತಿನ ಸಹಕಾರಿ ಸಂಘಗಳಿರ್ಬೋದು, ಕೃಷಿಕರ ದೇವೋದ್ದೇಶವನ್ನು ಇಟ್ಟುಕೊಂಡು ಆ ಸಹಕಾರಿ ಸಂಘ ಆರಂಭ ಆಯಿತು. ಆರಂಭದಲ್ಲಿ ಯಾವಾಗ ಈ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಅಂಥ ಸಂದರ್ಭದಲ್ಲಿ ರೈತನ ಬದುಕನ್ನು ಕಂಡಂಥ ನಮ್ಮ ಹಿರಿಯರು ಆ ರೈತನ ಬದುಕಿಗೆ ಆರ್ಥಿಕ ಚೈತನ್ಯವನ್ನು ಕೊಡಬೇಕು ಅಂತೇಳಿ ಪತ್ತಿನ ಸಹಕಾರಿ ಸಂಘವನ್ನು ಆರಂಭ ಮಾಡಿದರು. ಆರಂಭದಲ್ಲಿ ಆದದ್ದೇ ಪತ್ತಿನ ಸಹಕಾರಿ ಸಂಘಗಳು. ಕೃಷಿಕನ ಉದ್ದೇಶ ಈಡೇರಬೇಕೆನ್ನುವಂಥ ದೃಷ್ಟಿಯಿಂದ ಮಾಡಿದರು. ಆಮೇಲೆ ಬಹುಶಃ ಅದು ಬೇರೆ ಬೇರೆ ಕಾರ್ಯಕ್ಷೇತ್ರಕ್ಕೆ ಹೋಯಿತು. ಬೇರೆ ಬೇರೆ ಕಾರ್ಯಕ್ಷೇತ್ರದ ವೃತ್ತಿಪರರು ತಮ್ಮ ದೇವೋದ್ದೇಶಗಳನ್ನು ಈಡೇರಿಸುವ ದೃಷ್ಟಿಯಿಂದ ಬೇರೆ ಬೇರೆ ಸಹಕಾರಿ ಸಂಘಗಳನ್ನು ಆರಂಭ ಮಾಡುವಂಥ ಕೆಲಸ ಮಾಡಿದ್ರು. ಇವತ್ತು ಈ ದೇಶದಲ್ಲಿ 3 ರೀತಿಯ ಕಾನೂನುಗಳಿದೆ. ಒಂದು ಬಹುರಾಷ್ಟ್ರೀಯ, ನಮ್ಮ ದೇಶದಲ್ಲಿರುವಂಥ ಬಹುರಾಜ್ಯ ಕಾನೂನು, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆ್ಯಕ್ಟ್ ಇದೆ. ಕೇಂದ್ರ ಸರ್ಕಾರ ಇದನ್ನು ಇವತ್ತು ಅನುಷ್ಠಾನ ಮಾಡ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಸಹಕಾರಿ ಕಾಯ್ದೆ ಮತ್ತು ಸೌಹಾರ್ದ ಸಹಕಾರಿ ಕಾಯ್ದೆ ಇದೆ. ಈ ಸಹಕಾರಿ ಮತ್ತು ಸೌಹಾರ್ದ ಸಹಕಾರಿ ಕಾಯ್ದೆ ರಾಜ್ಯದಲ್ಲಿ ವ್ಯಾಪಕವಾಗಿ ಬಹಳಷ್ಟು ಸಹಕಾರಿ ಸಂಘಗಳನ್ನು ಇವತ್ತು ನಿಯಂತ್ರಣದಲ್ಲಿ ಇಡುವ ಜೊತೆಯಲ್ಲಿ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಪ್ರತಾಪ್ರು ಹೇಳಿದರು, ಈ ದೇಶವನ್ನು ನೋಡುವಂಥ ರೀತಿ ನೀತಿ ಬದಲಾವಣೆ ಆಗಿದೆ ಅಂತೇಳಿ. ಅದೇ ರೀತಿಯಲ್ಲಿ ಈ ದೇಶದ ಜನರ ಬದುಕಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ. ದೇಶದ ಪ್ರಧಾನಿಯವರು ವಿಕಸಿತ ಭಾರತ ಅಂತ ಹೇಳ್ತಾರೆ. 2047ಕ್ಕೆ ಈ ದೇಶ ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಇವತ್ತು ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ಈ ದೇಶದ ಪ್ರಧಾನಿಯವರು, ಈ ದೇಶದ ಕ್ಯಾಬಿನೆಟ್ಟಲ್ಲಿ ಒಬ್ಬ ಸಹಕಾರಿ ಸಚಿವರು ಇರಲಿಲ್ಲ. ಹಿಂದೆ ಸಹಕಾರಿ ಸಚಿವರೇ ಇರಲಿಲ್ಲ. ಕೃಷಿ ಇಲಾಖೆಯಲ್ಲಿ ಆ ಸಹಕಾರಿ ಏನು ಇಲಾಖೆ ಇತ್ತು. ಈ ದೇಶದ ಗೃಹ ಸಚಿವರನ್ನು ಸಹಕಾರ ಸಚಿವರನ್ನಾಗಿ ಮಾಡುವ ಮುಖಾಂತರ ಆ ಸಹಕಾರಿ ಕಾಯ್ದೆಗೆ ಇವತ್ತು ಬಲ ಕೊಡುವಂಥ ಕೆಲಸವನ್ನು ಈ ದೇಶದ ಪ್ರಧಾನಿಯವರು ಮಾಡ್ತಾರೆ. ಆ ಮುಖಾಂತರ ದೇಶದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಅಲ್ಲಿ ಕೂಡ ಆರ್ಥಿಕ ಶಿಸ್ತನ್ನು ಅಳವಡಿಸುವಂಥ ಕೆಲಸ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 5 ವರ್ಷದ ಹಿಂದೆ ಮಾಡ್ತಾರೆ. ಆಮೇಲೆ
ಭಾಳಷ್ಟು ಸುಧಾರಣೆಗಳನ್ನು ಈ ಸಹಕಾರಿ ಕ್ಷೇತ್ರದಲ್ಲಿ ನಾವು ಗ್ರಾಮೀಣ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಬದಲಾವಣೆಗಳನ್ನು ಕಂಡಿದ್ದೇವೆ. ಯಾಕೆಂದರೆ ಇವತ್ತು ಬೇರೆ ಬೇರೆ ಸಹಕಾರಿ ಸಂಘಗಳು ಆರ್ಥಿಕ ಚಟುವಟಿಕೆಯನ್ನು ಮಾಡ್ತಾ ಇರಬೇಕಿದ್ರೆ ಆ ಯೂನಿಫಾರ್ಮ್ ಸಿಸ್ಟಮ್ ಇರಲಿಲ್ಲ. ಇವತ್ತು ಯೂನಿಫಾರ್ಮ್ ಸಿಸ್ಟಮನ್ನು ಅನುಸರಿಸುವ ಜೊತೆಯಲ್ಲಿ ಆರ್ಥಿಕ ಶಿಸ್ತನ್ನು ಕೂಡ ಅಳವಡಿಸಲಿಕ್ಕೆ ಅದು ಕಾರಣಕರ್ತ ಆಗಿದೆ. ಈ ರೀತಿಯಾಗಿ ಇವತ್ತು ನಮ್ಮ ದೇಶದಲ್ಲಿರುವಂಥ ಸಹಕಾರಿ ಸಂಘಗಳು ಇವತ್ತು ಮಾಡ್ತಿರುವಂಥ ವ್ಯವಹಾರಗಳು ಬಹುಶಃ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿಗಿಂತ ಕಡಿಮೆ ಇಲ್ಲ. ಅದಕ್ಕೆ ಬಹುಶಃ ಕಾರಣ ಇವತ್ತು ಪ್ರಾಮಾಣಿಕವಾಗಿ ಇಲ್ಲಿ ಆ ಒಂದು ಡೆಪಾಸಿಟ್ ಇಡುವಂಥ ಮತ್ತು ಸಾಲ ತಗೊಳ್ಳುವಂಥ ನಮ್ಮ ಗ್ರಾಹಕರು. ಇವತ್ತು ಆ ಡೆಪಾಸಿಟ್ ಮತ್ತು ಸಾಲ ಇದು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಡೆಪಾಸಿಟ್ ಇಡುವಷ್ಟೇ ಗೌರವ ಬಹುಶಃ ನಾವು ಒಬ್ಬ ಸಾಲಗಾರನಿಗೆ ಕೊಡಬೇಕು. ಈ ಎರಡು ಜನ ಏಕಕಾಲದಲ್ಲಿ ಆ ಒಂದು ನಮ್ಮ ಸಂಘದ ಆಸ್ತಿ ಆಗಿರ್ತಾರೆ. ಇವತ್ತು ಭಾಳಷ್ಟು ಸಹಕಾರಿ ಸಂಘಗಳು ನಾನು ಗಮನಿಸಿದ್ದೇನೆ, ಕ್ಲಪ್ತ ಸಮಯದಲ್ಲಿ ಸಾಲ ಕಟ್ಟುವವನಿಗೆ ಸನ್ಮಾನ ಮಾಡಿದ್ದನ್ನು ನೋಡಿದ್ದೇನೆ. ಡೆಪಾಸಿಟ್ ಇಟ್ಟುವವನಿಗೆ ಸನ್ಮಾನ ಮಾಡ್ತಾರೆ ಕರ್ನನ್ನು, ಆದರೆ ಸಾಲ ಪ್ರಾಮಾಣಿಕವಾಗಿ ಕಟ್ಟುವವನಿಗೂ ನಾವು ಸನ್ಮಾನ ಮಾಡಿದ್ದನ್ನು ನೋಡಿದ್ದೇವೆ. ಯಾಕಂದರೆ ಅವ ಕೂಡ ಈ ಸಂಘದ ಬೆಳವಣಿಗೆಯಲ್ಲಿ ದೊಡ್ಡ ಕಾರಣಕರ್ತ ಅಂತೇಳಿ. ಈ ರೀತಿಯಾಗಿ ಯೋಚನೆ ಮಾಡಿದ ಪರಿಣಾಮ ಇವತ್ತು ನಮ್ಮ ಗ್ರಾಮೀಣ ಬ್ಯಾಂಕ್ಗಳು ಎಲ್ಲ ಸಹಕಾರಿ ಸಂಘಗಳು ಈ ರೀತಿಯಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ. ಮೋಹನ್ರು ಉಲ್ಲೇಖ ಮಾಡಿದರು, ಭಾಳ ನಿಧಾನಗತಿಯಲ್ಲಿ ಸಾಗಿದ್ದೇವೆ ಅಂತೇಳಿ. ನಾವೀಗ IT-BT ಯುಗದಲ್ಲಿದ್ದೇವೆ, ಹೈಬ್ರಿಡ್ ಇಂಜಿನ್ಗಳು ಬಂದಿದೆ. ನಮ್ಮಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡಾಗ ನಾನು ಪುತ್ತೂರು ಟೌನ್ ಬ್ಯಾಂಕನ್ನು ಇದೇ ರೀತಿಯಲ್ಲಿ ಹೇಳ್ತಾ ಇದ್ದೆ. ಅವರು ಒಂದೇ ಒಂದು ಬ್ರ್ಯಾಂಚ್ ನಿಮ್ಮ ವಿಟ್ಲದಲ್ಲೇ ಮಾಡಿದ್ದು. ಅವರಿಗೆ 115 ವರ್ಷ ಆಯಿತು. ಅದು ಆರಂಭ ಆಗಿ 115 ವರ್ಷದಲ್ಲಿ ಮಾಡಿದ ಬ್ರ್ಯಾಂಚ್ ಒಂದೇ. ಅರ್ಥ ಆಯ್ತಾ? ಭಾರಿ ನಿಧಾನಗತಿಯಲ್ಲಿ ಹೋದಂಥ ಬ್ಯಾಂಕು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಇವತ್ತು ತಂತ್ರಜ್ಞಾನವನ್ನು ಮೈಗೂಡಿಸಿಕೊಂಡು ರಾಜ್ಯದಲ್ಲಿ ನಂಬರ್ 1 ಆಗಿದೆ. ಬೇರೆ ಬೇರೆ ವ್ಯವಸ್ಥೆಗಳು ಇವತ್ತಿನ ಜನರಿಗೆ ಅವಶ್ಯಕತೆ ಇದೆ. ಇವತ್ತು ಮೊಬೈಲಲ್ಲೇ ಎಲ್ಲವನ್ನು ಪಡ್ಕೊಳ್ಳುವಂಥ ಈ ಕಾಲಘಟ್ಟದಲ್ಲಿ ಸಹಕಾರಿ ಕ್ಷೇತ್ರ ಕೂಡ ಆ ತಂತ್ರಜ್ಞಾನ ಬಳಕೆಯನ್ನು ಮಾಡಿದಾಗ ಅಲ್ಲಿ ಒಂದಷ್ಟು ಯುವ ಪೀಳಿಗೆಯ ಹೊಸ ನಮ್ಮ ಗ್ರಾಹಕರು ನಮ್ಮ ಜೊತೆ ಸೇರಿಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಆರ್ಥಿಕ ಶಿಸ್ತಲ್ಲಿ ಯಾವುದೇ ನಮ್ಮದು ರಾಜಿ ಇಲ್ಲ. ಆದರೆ ತಂತ್ರಜ್ಞಾನ ಬಳಕೆಯ ಮಾಡುವಂಥ ಒಂದು ಸಹಕಾರಿ ಕ್ಷೇತ್ರ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭ ಆಗಬೇಕೆನ್ನುವಂಥದ್ದು ಕೂಡ ಬಹಳ ಜನರ ಅಪೇಕ್ಷೆ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು ಇವತ್ತು ಸಹಕಾರಿ ಸಂಘಗಳು ನೀಡ್ತಾ ಇವೆ. ಉಲ್ಲೇಖ ಮಾಡಿದರು, ಇದರಲ್ಲಿ ನಮ್ಮ ಉರಿಮಜ್ಜಲು ವೆಂಕಪ್ಪಯ್ಯ ಇದನ್ನು ಆರಂಭ ಮಾಡಿದರು ಅಂತೇಳಿ. ನಮ್ಮ ಇടുಕಿದು CA ಬ್ಯಾಂಕ್ ಕೂಡ ಒಂದು ಮಾದರಿ. ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಒಂದು ಪಂಚಾಯತಲ್ಲಿ 4 ಬ್ರ್ಯಾಂಚ್ಗಳನ್ನು ಮಾಡಲಿಕ್ಕೆ ಒಂದು ಸಹಕಾರಿ ಸಂಘಕ್ಕೆ ಆಗ್ತದೆ ಅಂತ ಆದರೆ ಬಹುಶಃ ಈ ಜಿಲ್ಲೆಯಲ್ಲಿ ಸಹಕಾರಿ ರಂಗ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತೇಳಿ. ಈ ರೀತಿಯಾಗಿ ನಾವು ಇವತ್ತು ಗ್ರಾಹಕ ಮಿತ್ರನಾದಾಗ, ವ್ಯವಹಾರ ಜ್ಞಾನವನ್ನು ಹೊಂದಿದಾಗ ಖಂಡಿತ ಒಂದು ಸಹಕಾರಿ ಸಂಘವನ್ನು ಈ ರೀತಿಯಾಗಿ ಬೆಳೆಸ್ಬೋದು ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಾನು ಕೂಡ ಒಬ್ಬ ಸಹಕಾರಿಯಾಗಿ ಹೇಳಿದರು. ನಾನು ರಾಜಕೀಯಕ್ಕೆ ಬರುವುದಕ್ಕೆ ಮುಂಚೆ ನಾನು ಸುಮಾರು 40 ವರ್ಷದ ಹಿಂದೆ ಇದೇ ಉಪ್ಪಿನಂಗಡಿ CA ಬ್ಯಾಂಕಿನ ನಿರ್ದೇಶಕ KV ಪ್ರಸಾದರಿಗೆ ಗೊತ್ತು. ನಾವೆಲ್ಲ ಹೋರಾಟ ಮಾಡಿ ಆಗಿನ ಕಾಲದಲ್ಲಿ ಈ ಸಹಕಾರಿ ಸಂಘದಲ್ಲಿ ನಾವೆಲ್ಲ ನಿರ್ದೇಶಕರಾಗಿ ಬಂದವರು. ಸಹಕಾರಿ ರಂಗದಲ್ಲಿ ಮುಂದುವರಿಬೇಕಿದ್ರೆ ಏನೋ ಅಚಾನಕ್ಕಾಗಿ ಪ್ರತಾಪ್ರೆ ನಾವು ರಾಜಕೀಯಕ್ಕೆ ಬಂದೆವು. ಉಪ್ಪಿನಂಗಡಿ CA ಬ್ಯಾಂಕ್ ಆದಾಗ ನನಗೆ ಆಯಿತು, ನನ್ನೂರಿನಲ್ಲಿ ಯಾಕೆ ಒಂದು ಹಾಲಿನ ಸೊಸೈಟಿ ಮಾಡಬಾರ್ದು ಅಂತೇಳಿ ನಾನೊಂದು ಫೌಂಡರ್ ಪ್ರೆಸಿಡೆಂಟ್ ಆದೆ ಹಾಲಿನ ಸೊಸೈಟಿಯಲ್ಲಿ. ಅಲ್ಲಿಂದ ಜನತಾ ಬಜಾರ್ ಇರ್ಬೋದು, SKSMS ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು, ಹೀಗೆ ಬೇರೆ ಬೇರೆ ಸಹಕಾರಿ ಕ್ಷೇತ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಬೇಕಿದ್ರೆ ಭಾಳಷ್ಟು ಅನುಭವಗಳು ನನಗೆ ಈ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಯಾರು ಒಳ್ಳೆಯ ಒಂದು ಪ್ರಭಾವಿ ಕೆಲಸ ಮಾಡ್ತಾನೋ, ಸಹಕಾರಿ ಕ್ಷೇತ್ರದಲ್ಲಿ ತನ್ನಂತಾನು ಪರಿಪೂರ್ಣತೆಯಿಂದ ತೊಡಗಿಸಿಕೊಳ್ತಾನೋ, ಅವ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ಆಡಳಿತಗಾರನಾಗಲಿಕ್ಕೆ ಸಾಧ್ಯ ಅಂತೇಳಿ ಬಹುಶಃ ನಾನು ಕಂಡುಕೊಂಡಿದ್ದೇನೆ. ಈ ರೀತಿಯಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ನಾಯಕತ್ವವನ್ನು ಕೂಡ ಪಡ್ಕೊಳ್ಳೋ ಕೆಲಸ ಆಗಿದೆ. ಸಹಕಾರಿ ಕ್ಷೇತ್ರ ಕೇವಲ
ಯಾವುದೋ ಒಬ್ಬ ಸಹಕಾರಿ ರಂಗಕ್ಕೆ ಸಂಬಂಧಪಟ್ಟಂಥ ಆರ್ಥಿಕ ವ್ಯವಸ್ಥೆಗೆ ಪೂರಕ ಅಲ್ಲ, ದೇಶದ ಸರ್ವಾಂಗೀಣ ವ್ಯವಸ್ಥೆಗೆ ಅದು ಒಂದು ಮಾದರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಹಿರಿಯರಂಥ ಜಗನ್ನಾಥ್ ಸಾಲ್ಯಾನ್ ಮತ್ತು ಅವರೆಲ್ಲ ನಿರ್ದೇಶಕ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಹೇಳಿ, ಪ್ರತಾಪರು ಹೇಳಿದಾಗೆ ಮುಂದಿನ ಬಾರಿ ಉಜಿರೆಗೆ ಬನ್ನಿ ಅಂತ ಹೇಳಿದರು ಅವರು. ನಾನು ಹೇಳಿದೆ ಖಾಲಿ ಬರಬೇಕಾ ಅಲ್ಲ ಬ್ರ್ಯಾಂಚ್ ಇಟ್ಕೊಂಡು ಬರಬೇಕಾ ಅಂತೇಳಿ. ಮುಂದಿನ ಬಾರಿ ಅಲ್ಲ, ಈ ವರ್ಷವೇ ಇನ್ನೊಂದು 2-3 ಬ್ರ್ಯಾಂಚನ್ನು ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲ ನಿಮ್ಮ ನಿರ್ದೇಶಕರು ಪೂರ್ಣಕಾಲಿಕ ನಿರ್ದೇಶಕರಾಗಿ ನೀವು ದುಡಿದಾಗ ಜಗನ್ನನಿಗೆ ಶಕ್ತಿ ಬರ್ತದೆ. ಇದರ ಬ್ರ್ಯಾಂಚಿನ ಬೆಳವಣಿಗೆ ಮುಂದಿನ ಇನ್ನೊಂದು ಬ್ರ್ಯಾಂಚಿನ ಬೆಳವಣಿಗೆ ಕಾರಣ ಆಗಬೇಕು. ಆ ರೀತಿಯಾಗಿ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತೇಳಿ ಆಶಿಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ನಾನು ಹೇಳಿದಾಗ ಸಂಜೋಣ ಹತ್ರ ಕೂತ್ಕೊಂಡು ಉಪ್ಪಿನಂಗಡಿಯಲ್ಲಿ ಯಾವುದೆಲ್ಲ ಉಂಟು ಅಂತೇಳಿ ನಮಗೆ ಉಪ್ಪಿನಂಗಡಿಯವರಿಗೆ ಗೊತ್ತಿಲ್ಲ ಅಂತೇಳಿ ನಾವು ಇನ್ನೊಂದು 2 ವರ್ಷದಿಂದ ಮಾತಾಡ್ತಾ ಇದ್ದೆವು ಸೊಸೈಟಿಯಲ್ಲಿ. ಏನಾದರೂ ಲೋನಿಗೆ ನಮ್ಮಲ್ಲಿ ಉಪ್ಪಿನಂಗಡಿ ಒಂದು ಅಭ್ಯಾಸ ಇತ್ತು. ಮೊದಲು ಒಂದು ಸಾಲಕ್ಕೆ ಯಾರಾದರೂ ಬಂದು ಒಂದು A4 ಶೀಟಲ್ಲಿ ಪ್ರಿಂಟ್ ಆಗಿರ್ತದೆ, ನೇತ್ರಾವತಿ ಗ್ರಾಮೀಣ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಅವಾಗ ಇದ್ದ ಬ್ಯಾಂಕ್ ಅಡದು. ಅದರ ನಂತರ ಈ ಸಹಕಾರಿ ಸಂಘಗಳು ಬರಲಿಕ್ಕೆ ಶುರುವಾಯಿತು. 1-2 ಸಹಕಾರಿ ಸಂಘಗಳನ್ನು ಸೇರಿಸಿದರು. ವಿಟ್ಲ ಇದಿಲ್ಲ, ಬೇರೆ ಉಳಿದ ಯಾವುದೋ ಸೊಸೈಟಿಗಳನ್ನು, ಹೌದು NOCಗೆ. ಇದನ್ನು ನೋಡಿದರೆ ಸಾಲ ನಾವು 1 ಲಕ್ಷ 1.5 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದೇವೆ, ಜಾಮೀನು ಸಾಲ. ಈ 1.5 ಲಕ್ಷಕ್ಕೆ ನಾನು ಇದನ್ನು ಹಿಡಿದು ಕಳಿಸಿದರೆ ಅವನಿಗೆ 1,000 ರೂಪಾಯಿ ಬೇಕು. ಅಲ್ಲಿ ಹೋದರೆ 100 ರೂಪಾಯಿ ಕಟ್ಟಬೇಕು. ಅದಕ್ಕಿಂತ ಕೆಳಗೆ ಯಾರು ಕೊಡೋದಿಲ್ಲ. ಇವರು ಕೊಡ್ತಾಯಿದ್ರು, ಯಾರು ಗ್ರಾಮೀಣ ಬ್ಯಾಂಕಿನವರೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನವರು 25 ರೂಪಾಯಿ ಕೊಡ್ತಾಯಿದ್ದವರು. ಹೌದು, ಬಾಕಿ ಎಲ್ಲ 75 ರೂಪಾಯಿ 100 ರೂಪಾಯಿ. ಕೊನೆಗೆ ಅದನ್ನು ಎಲ್ಲ ನಿಲ್ಲಿಸಿ ಯಾವ ಉದ್ದೇಶಕ್ಕೆ ಸಾಲ ತೆಗಿತಾನೆ ನೋಡೋದು, ಅದಕ್ಕೆ ಸಂಬಂಧಪಟ್ಟದ್ದು ಮಾತ್ರ 1, 2, 3 ನಾವೊಂದು ಇಡ್ಲಿಲ್ಲ ಅಂತೇಳಿ ಆಗೋದಕ್ಕೆ ಇಡ್ಲಿಕ್ಕೆ ತಕ್ಕ ಅದು ಮಾಡೋದು. ಅದೇ ರೀತಿಯಲ್ಲಿ ಈಗ ಏನಾದರೂ ಆ ಸ್ಥಿತಿ ಬಂದರೆ ಅವನಿಗೆ ತೆಗೆದ ಸಾಲದಲ್ಲಿ 5,000 ರೂಪಾಯಿ ಅದಕ್ಕೆ ಹೋದಿತ್ತು. ಹಾಗೆ ಉಪ್ಪಿನಂಗಡಿಗೆ ಬಂದಂಥ ಯಾವುದೇ ಇಷ್ಟು ಇದಿದ್ದರೂ ಕೂಡ ಸಾಮಾನ್ಯ ಒಂದು 95-96ನೇ ಇಸ್ವಿಗೆ ಆಗುವಾಗ ಉಪ್ಪಿನಂಗಡಿ ನನ್ನ ನೆನಪು ಸಂಜೆ ನಡೆದಾಗ ಫೈನಾನ್ಸ್ಗಳು ಎಷ್ಟು ಇದ್ದಿರ್ಬೋದು. ಒಂದು ಉಪ್ಪಿನಂಗಡಿ ಸೊಸೈಟಿ, ಅದು ಬಿಟ್ಟರೆ ಅದರ ಕೆಳಗೆ DCC ಬ್ಯಾಂಕಿನ ಒಂದು ಬ್ರ್ಯಾಂಚ್, ಅದು ಬಿಟ್ಟರೆ ಸಿಂಡಿಕೇಟ್ ಬ್ಯಾಂಕ್. ಹೌದು, ಅಷ್ಟೇ ಅಲ್ವಾ ಸಂಜೀವಣ್ಣ? ಬೇರೆ ಯಾವುದೂ ಇರಲಿಲ್ಲ. ಸಿಂಡಿಕೇಟ್ ಬ್ಯಾಂಕಿಗೆ ನಾವೇನಾದರೂ ಹೋಗಿ ನನಗೊಂದು ಆ ಸಮಯದಲ್ಲಿ ತೋಟಕ್ಕೆ ಸ್ಪ್ರಿಂಕ್ಲರ್ ಹಾಕಲಿಕ್ಕೆ ಒಂದು 25,000 ಸಾಲ ಬೇಕಾಗಿತ್ತು. ಸಿಂಡಿಕೇಟ್ ಬ್ಯಾಂಕಿಗೆ ಹೋದರೆ 25,000 ಸಾಲ ಕೊಡಬೇಕಿದ್ರೆ ಅವರೆಲ್ಲ 20,000 ಡೆಪಾಸಿಟ್ ಇಡಬೇಕು ಅಂತ ಹೇಳಿದರು. ಇಂಥ ವ್ಯವಸ್ಥೆ ಇತ್ತು. ಈಗ ಅದೆಲ್ಲ ಈ ಸೊಸೈಟಿಗೆ ಅದಂಥ ಸೊಸೈಟಿ ಮೇಲೆ ಬಂದ ನಂತರ ಆ ಪ್ರಶ್ನೆ ಇರಲಿಲ್ಲ. ಎಲ್ಲ ರೈತರೆಲ್ಲ ಅಲ್ಲಿಗೆ ಬರ್ತಾಯಿದ್ರು, ಅಲ್ಲಿ ನಡೀತಾ ಇತ್ತು. ಹಾಗೆಂತೇಳಿ ನಮಗೆ ವ್ಯಾಪ್ತಿ ಮೀರಿ ಕೊಡುವಂಥ ಅವಕಾಶವಿರಲಿಲ್ಲ. ಈಗ ನಿಮ್ಮಂಥವ್ರು ಬಂದದ್ದೊಳ್ಳೆ ಆಯ್ತು, ಏನಾದರೂ ಅಲ್ಲಿ ಬಂದರೆ ಅಲ್ಲಿಗೆ ಕಳಿಸ್ಬೋದು. ಅಲ್ಲಿಗೆ ಮೊದಲೇ ಈ ಭಾಗದವರು ನಿಮ್ಮಲ್ಲಿಗೆ ಬಂದು ಲಕ್ಷಗಟ್ಟಲೆ ಸಾಲ ತೆಗೆದಿದ್ದಾರೆ ಹೇಳ್ತಾಯಿದ್ರು. ವಿಟ್ಲ ಗ್ರಾಮೀಣ ಬ್ಯಾಂಕ್ ಅವಾಗ ಮೋಹನ್ ಅಣ್ಣ ಪ್ರಕಾಶರು ಉಪಾಧ್ಯಕ್ಷರಾಗಿದ್ದಾರಾ? ಯಾರು? ಇದ್ದಾರೆ. ಹೌದು, ಅವರು ಉಪಾಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಅವರ ಹೆಸರು ಇಲ್ಲಿ ಹೇಳ್ತಾರೆ, ಎಂಟು ತೊಂದರೆ ಜಡೆಪೊಂಡ ಪ್ರಕಾಶ 2 ಗಂಟೆಗೆ ಎತ್ಲಾಗ ಹೊರಪಿದ್ದಾರೆ ಅಂತೇಳಿ ನನ್ನ ಹತ್ರ ಹೇಳಿದವರು, ನಮ್ಮ ಉಪ್ಪಿನಂಗಡಿ ಸೊಸೈಟಿಯ ಒಬ್ಬರು ಸದಸ್ಯರು. ಹಾಗೆ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಆಗಲಿ. ಇದನ್ನು ಕಾಣುವಾಗ ನನಗೆ ಈ ಕಟ್ಟಡದ ಮಾಲಕರಲ್ಲಿ ಇನ್ನೂ ಸಾಧ್ಯ ಇಲ್ಲ. ಮೊದಲ ಈ ಬೆಂಗಳೂರಲ್ಲಿ ಹೋದರೆ ಬಳೆಪೇಟೆ, ಚಿಕ್ಕಪೇಟೆ, ಬಳೆಪೇಟೆ ಒಂದೊಂದು ಏರಿಯಾದಲ್ಲಿ ಒಂದೊಂದು. ಚಿಕ್ಕಪೇಟೆಗೆ ಹೋದರೆ ಬಟ್ಟೆ ಅಂಗಡಿ, ಬಳೆಪೇಟೆಗೆ ಹೋದರೆ ಇನ್ನೊಂದು. ಅದೇ ರೀತಿ ಏನಾದರೂ ಹಿಂದೆ ಆಲೋಚನೆ ಮಾಡಿದರೆ ಮಾಡ್ಬೋದಿತ್ತು. ಆ ವ್ಯವಸ್ಥೆಗೆ ಬಂದಿದೆ ಈಗ. ಒಂದೇ ಕಟ್ಟಡದಲ್ಲಿ ನೋಡಿಲ್ಲಿ ಒಂದಿಲ್ಲಿ ಒಂದಲ್ಲಿ ಸ್ವಲ್ಪ ಸಾಲ ತೆಗೆಯೋರಿಗೆ ಅನುಕೂಲ ಆಗ್ತಾಯಿತ್ತು. ಸ್ವಲ್ಪ ಬಡ್ಡಿ ಕಡಿಮೆ ಮಾಡ್ತಾಯಿದ್ರು. ಎಲ್ಲ ಬರಬೇಕಲ್ಲ ಜನ, ವಕೀಲರ ಆಫೀಸ್ ಇದ್ದಾಗೆ. ಹಾಗೆ ಈಗ ನಮ್ಮ ಅಲ್ಲಿಂದ ನೇತ್ರಾವತಿಯಿಂದ ಬಂದು ಇಲ್ಲಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಿಂದ ಬಂದರೆ ಇಲ್ಲಿವರೆಗೂ ಫುಲ್ ಇದೆ. ಅದು ಎಷ್ಟುಂಟು ಅಂತೇಳಿ ನಮಗೆ ಗೊತ್ತಿಲ್ಲ, ಉಪ್ಪಿನಂಗಡಿಯವರಿಗೆ ಗೊತ್ತಿಲ್ಲ. ಗೊತ್ತುಂಟಾಗ ನನ್ನ ಹಾಗೆ ಒಳ್ಳೆ ವ್ಯವಹಾರ ಆಗುವಂಥ ಜಾಗ ಇದು ಉಪ್ಪಿನಂಗಡಿ. ಇನ್ನು ಆತ್ಮಶಕ್ತಿಯವರು ಬಂದಿದ್ದಾರೆ, ಅವರು ಕೂಡ ಹುಡುಕ್ತಾ ಇದ್ದಾರೆ, ಅವತ್ತು ಬಂದಿದ್ದಾರೆ ಅವರು. ಇನ್ನೂ ಕೆಲವು ಇರ್ಬೋದು ಬರಲಿಕ್ಕೆ ಮುಂದಿನ ದಿನಗಳಲ್ಲಿ. ಇನ್ನು ಇದೇ ಆರ್ಥಿಕ ವರ್ಷದಲ್ಲಿ ಪ್ರತಾಪಣ್ಣ ಕೇಳಿದಾಗೆ ತೊಂದರೆ ಅಲ್ಲ. ಪ್ರತಾಪಣ್ಣ ಇವರಿಗೆ ಸ್ವಂತ ಜಾಗ ತೆಗೆದು ಕಟ್ಟಡ ಮಾಡುವಷ್ಟು ಸಾಮರ್ಥ್ಯ ಉಂಟು ಅವರಲ್ಲಿ. ಅವರ ಕಟ್ಟಡ ನಿಧಿಯಲ್ಲಿ ಅಷ್ಟುಂಟು. ಏನು ಇದೆಲ್ಲ ಆರ್ಥಿಕವಾಗಿ ಭಾರಿ ಗಟ್ಟಿದ್ದಾರೆ ಅವರು. 22% ಡಿವಿಡೆಂಡ್ ಇವತ್ತಿನ ದಿನದಲ್ಲಿ ಕೊಡುವಂಥ ಸೊಸೈಟಿ ಏನಾದರೂ ಇದ್ದರೆ, ಒಂದು ಗ್ರಾಮೀಣ ಸಂಘ ಇದ್ದರೆ ಅದು ವಿಟ್ಲ ಗ್ರಾಮೀಣ ಸಂಘ. ಬೇರೆ ಯಾರು ಕೊಡ್ತಾ ಇಲ್ಲ ಇವತ್ತು. ಸರಸ್ವತಿಯಲ್ಲಿ ಎಷ್ಟು ಅಂತ ಇತ್ತು, 18%. 22 ನಾನಿಲ್ಲಿ ಕೇಳಲಿಲ್ಲ. ಕಳೆದ ವರ್ಷ 22% ಕೊಟ್ಟಿದ್ದೀರಿ ನೀವು. ಪ್ರತಿ ವರ್ಷ ಕೊಡ್ತಾ ಇದ್ದೀರಾ? 25% ಅದೇ.
ಅದು ಯಾರೂ ಇಲ್ಲ. ಹಾಗಾಗಿ ನಾನು ಹೇಳಿದೆ ಯಾರ ಹತ್ರ ಒಂದೊಂದು ಮೆಂಬರ್ಶಿಪ್ ವಿಶ್ವನಾಥ್ ಹತ್ರ ಹೇಳಿದ್ರು, ನನಗೊಂದು ಸ್ವಲ್ಪ ಮೆಂಬರ್ಶಿಪ್ ಮಾಡಬೇಕು ಅಂತ. ಮಾಡ್ಬೋದು, 22% ಡಿವಿಡೆಂಡ್ ನಿಖಲು ಬರ್ದಾನೆ ಒಂದೇ ಶೇರ್ ಪಡ್ಲಿಕ್ಕೆ ಹತ್ತಿಕೊಂಡತ್ತ ಅಂತ ಹೇಳಿದೆ. ಹಾಗಾಗಿ ಸದಸ್ಯನಕ್ಕೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ ನಿಮಗೆ. 550 ರೂಪಾಯಿಗೆ ಹೌದು ಅಂತ ಡಿವಿಡೆಂಡ್ ಕೊಡುವಂಥ ಒಳ್ಳೆ ಗಟ್ಟಿಮುಟ್ಟದ ಸಂಸ್ಥೆ ನಮ್ಮ ಉಪ್ಪಿನಂಗಡಿಗೆ ಬಂದಿದೆ. ಇವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ವ್ಯವಹಾರ ನಡೆದು ಇನ್ನೂ ಈ ಆರ್ಥಿಕ ವರ್ಷದಲ್ಲಿ ಇದು ಉಜಿರೆಗೆ ಹೋಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಉಜಿರೆಯಲ್ಲಿ ಅದರಲ್ಲಿ ಬಿಲ್ಡಿಂಗ್ ಎಲ್ಲ ಪ್ರತಾಪಣ ಸ್ವಲ್ಪ ಕಡಿಮೆ ಬಾಡಿಗೆ ಎಲ್ಲ ಮಾಡಿಕೊಡ್ತಾರೆ, ಮಾತಾಡಿಕೊಡ್ತಾರೆ. ಒಂದು ಹೋಗಿ ಅಲ್ಲಿಯೂ ಮುಂದಿನ ವರ್ಷದೊಳಗೆ ಮೋಹನ್ ಸ್ವಲ್ಪ ಸ್ಪೀಡ್ ತಗೊಂಡ್ರೆ ಆಯಿತು, 1 ವರ್ಷದ ಮಟ್ಟಿಗೆ ನಾಳ್ದು ಮಾರ್ಚಿವರೆಗೆ ಒಂದು ಮಾಡಿ ಅಲ್ಲಿ ಒಂದು ಮಾಡಿ ಇನ್ನೂ ಅಭಿವೃದ್ಧಿ ಹೊಂದಿದಂತ ಹಾರೈಸ್ತಾ ಅವಕಾಶಕ್ಕಾಗಿ ಒಂದು ದಿವಸ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಸಾಕ. ನಮ್ಮ ಈ ರಾಮಗೋಪಾಲ್ ಕಾಂಪ್ಲೆಕ್ಸಲ್ಲಿ ಇವತ್ತು ವಿಟ್ಲ ಗ್ರಾಮೀಣ ಬ್ಯಾಂಕ್ ಇವತ್ತು ಶುಭಾರಂಭ ಆಗಿದೆ. ಇದಕ್ಕೆ ನಮ್ಮ ದೇವರ ಆಶೀರ್ವಾದ ಇರಲಿ, ಹಿರಿಯರ ಆಶೀರ್ವಾದ ಇರಲಿ, ಜನರ ಎಲ್ಲ ಸಹಕಾರ ಇರಲಿ, ಹಾಗೂ ಎಲ್ಲ ರೀತಿಯಲ್ಲಿಯೂ ಉನ್ನತ ಸ್ಥಿತಿಗೆ ವ್ಯವಹಾರ ಇಲ್ಲಿ ನಮ್ಮ ವಿಟ್ಲ ಗ್ರಾಮೀಣ ಬ್ಯಾಂಕಿಗೆ ಬರಲಿ ಎಂದು ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಂದು ವಿಟ್ಲ ಗ್ರಾಮೀಣ ಸಹಕಾರಿ ಸಂಘದ ನೂತನ 5ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮೆಲ್ಲರೊಂದಿಗೆ ಈ ಸಂತಸದ ಕ್ಷಣವನ್ನು ಹಂಚಿಸಿಕೊಳ್ಳುತ್ತಿರುವುದು ನನಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಸಂಘದ ಆರಂಭದಿಂದಲೂ ಗ್ರಾಮೀಣ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಉತ್ತಮ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಸದಸ್ಯರ ವಿಶ್ವಾಸ, ಆಡಳಿತ ಮಂಡಳಿಯ ಮಾರ್ಗದರ್ಶನ ಹಾಗೂ ಸಿಬ್ಬಂದಿಗಳ ಶ್ರಮದಿಂದ ನಮ್ಮ ಸಂಘವು ಇಂದು ಉತ್ತಮ ಬೆಳವಣಿಗೆಯನ್ನು ಸಾಧಿಸಿದೆ. ಈ ಹೊಸ ಶಾಖೆಯ ಆರಂಭವು ಈ ಭಾಗದ ಜನರಿಗೆ ವೇಗವಾದ, ಪಾರದರ್ಶಕ ಹಾಗೂ ಗುಣಮಟ್ಟದ ಸೇವೆಗಳನ್ನು ನೀಡುವ ಉದ್ದೇಶದಿಂದ ನೂತನ ಶಾಖೆಯನ್ನು ಆರಂಭಿಸಲಾಗಿದೆ. ಈ ಶಾಖೆಯನ್ನು ಆರಂಭಿಸಲು ಸಹಕರಿಸಿದ ಆಡಳಿತ ಮಂಡಳಿ, ಸಹಕಾರ ಇಲಾಖೆಯ ಅಧಿಕಾರಿಗಳಿಗೆ, ಸದಸ್ಯರು, ಸಿಬ್ಬಂದಿಗಳು ಹಾಗೂ ಎಲ್ಲ ಹಿತೈಷಿಗಳಿಗೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಮ್ಮ ಸಂಘದ ಮೇಲೆ ಸದಸ್ಯರು ಮತ್ತು ಸಾರ್ವಜನಿಕರು ಇಟ್ಟಿರುವ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಉತ್ತಮ ಸೇವೆ ಈ ಮೂಲಕದ ಆ ವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸುವ ಸಂಕಲ್ಪವನ್ನು ಇನ್ನೊಂದು ಮತ್ತೊಮ್ಮೆ ವ್ಯಕ್ತಪಡಿಸುತ್ತೇನೆ. ಈ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಪ್ರವೇಶಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸುತ್ತೇನೆ. ನಮ್ಮ ಅತಿಥಿಗಳು ಹೇಳಿದಾಗೆ ಇನ್ನು ಮುಂದಿನ ದಿವಸ ನಮ್ಮ ಸಹಕಾರಿ ಬ್ಯಾಂಕಿಗೆ, ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕಿಗೆ 2 ಅಪೇಕ್ಷೆ ಉಂಟು. ಒಂದು ಉಜಿರೆಯಲ್ಲಿ ಬ್ರ್ಯಾಂಚ್ ಮಾಡೋದಾ, ಅಥವಾ ವಿಟ್ಲದಲ್ಲಿ ನಮಗೆ ಗೋಡನ್ ಕೊರತೆ ಉಂಟು, ಹೆಡ್ ಆಫೀಸ್ ಕೊರತೆ ಉಂಟು, ಅಲ್ಲಿ ಬಿಲ್ಡಿಂಗ್ ಮಾಡೋದು ಅಂಥೇಳಿ. ನಾಳೆ ದಿನ ಮಹಾಸಭೆಯಲ್ಲಿ ಏನು ನಿರ್ಣಯ ಆಗ್ತದೆ ಅದನ್ನು ತೆಗೆದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತೇಳಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ನಮ್ಮ ಶಾಖೆಯನ್ನು ಉದ್ಘಾಟಿಸಿ ದೀಪ ಪ್ರಜ್ವಲನೆ ಮಾಡಿದಂತಹ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಯುತ ಪ್ರಥಮ್ ಸಿಂಹ ನಾಯ್ಕ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇದೇ ಊರಿನವರು
ಮಾಜಿ ಶಾಸಕರಾದ ಶ್ರೀ ಸಂಜು ಮಟ್ಟಂದೂರು ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರು ಸಹಕಾರಿ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಅವರಿಗೂ ಶ್ರೀ KV ಪ್ರಸಾದ್ ಅವರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಟ್ಟಡದ ಮಾಲಕರು ನಮಗೆ ಹಲವಾರು ರೀತಿಯಲ್ಲಿ ಸಹಕರಿಸಿದಂತಹ ಶ್ರೀಯುತ ರಾಜೇಶ್ ನಾಯ್ಕ್ ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಿರ್ದೇಶಕ ವೃಂದದವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಿರ್ದೇಶಕರು, ಮಾಜಿ ಉಪಾಧ್ಯಕ್ಷರುಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ಆಗಮಿಸಬೇಕಿತ್ತು, ಕಾರ್ಯನಿಮಿತ್ತ ಬರಲಿಲ್ಲ. ಅವರು ಶುಭಾಶಯಗಳನ್ನು ಕಳಿಸಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ದೃಶ್ಯ ಮಾಧ್ಯಮದವರಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತಾ, ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಇಲ್ಲಿಯ ಅಧಿಪತಿಯಾದ ಸಹಸ್ರಲಿಂಗೇಶ್ವರ ಸ್ವಾಮಿಗೆ ಸಾಷ್ಟಾಂಗ ವಂದಿಸ್ತಾ, ವಿಟ್ಲ ಗ್ರಾಮೀಣ ಸಹಕಾರಿ ಸಂಘದ 5ನೇ ಶಾಖೆಯ ಉದ್ಘಾಟನಾ ಸಮಾರಂಭ ಈಗಾಗಲೇ ನೆರವೇರಿದೆ. ಅತ್ಯಂತ ಸಂತೋಷದ ದಿನ. ವಿಟ್ಲ ಗ್ರಾಮೀಣ ಸಹಕಾರಿ ಸಂಘ ಈ ದಿನಕ್ಕೆ ಸುಮಾರು 70 ವರ್ಷದ ಸಹಕಾರಿ ವರ್ಷಗಳನ್ನು ಪೂರೈಸಿದೆ. ಗ್ರಾಹಕರು, ಠೇವಣಾತಿದಾರರು, ಸಾಲಗಾರರು, ಈ 3 ವ್ಯವಸ್ಥೆಗಳ ನಿರ್ಮಾಣದೊಂದಿಗೆ ಇವತ್ತು ಬ್ಯಾಂಕು ಈ ಹಂತಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರದಲ್ಲಿ ಈ ದಿನ ಕಾಂಪಿಟೇಟಿವ್ ವರ್ಲ್ಡ್ ನಮಗೆಲ್ರಿಗೂ ಗೊತ್ತಿದೆ. ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಸಹಕಾರಿ ಕ್ಷೇತ್ರಗಳು, ಇವತ್ತು ಅನೇಕ ಸಹಕಾರಿ ಕ್ಷೇತ್ರಗಳನ್ನು ನಾವೆಲ್ಲರೂ ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳು ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಹಾಗೂ ನೌಕರರು ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ಅಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಾದಾಗ ಬ್ಯಾಂಕಿನ ಏರುಪೇರಿಗೆ ಪ್ರಾರಂಭ ಆಗ್ತದೆ. ನೌಕರ ವೃಂದ, ಆಡಳಿತ ಮಂಡಳಿ ಇದು ಹಸ್ತಲಾಗದ ರೀತಿಯಲ್ಲಿದ್ದಾಗ ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಕಡಬ, ಸುಳ್ಯ ತಾಲೂಕು ಅತ್ಯಂತ ಪೊಟೆನ್ಷಿಯಲ್ ಏರಿಯಾ. ಈ ಪ್ರಸ್ತಾಪಗಳು ನಾನು ಒಂದು 25 ವರ್ಷ ಆ ಬ್ಯಾಂಕಲ್ಲಿ ನಿರ್ದೇಶಕನಾಗಿ, ಉಪಾಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅಲ್ಲಿಯ ಸರ್ವೆ ರಿಪೋರ್ಟ್ಗಳನ್ನು ಮಾಡಿ ಕಡಬ, ಸುಳ್ಯ ಇದು ಅತ್ಯಂತ ಪೊಟೆನ್ಷಿಯಲ್ ಏರಿಯಾ, ಅಲ್ಲಿ ಶಾಖೆಗಳನ್ನು ನಿರ್ಮಾಣ ಮಾಡುವಂಥ ಆ ಯೋಗಭಾಗ್ಯವನ್ನು ಅನುಗ್ರಹ ಮಾಡಲಿ, ಎಲ್ರಿಗೂ ಶುಭ ಆಗಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಸಹಕಾರ.